ಅಣ್ಣ ಒಂದು 50 ರೂಪಾಯಿಗೆ ಏನ್ ಸಿಗತ್ತೆ ಅಣ್ಣ? ಒಂದು ರೈಸ್ ಬಾತ್ ಬರುತ್ತೆ ಕೊಡಿ ಮತ್ತೆ. ಬ್ರೋ 50 ರೂಪಾಯಿಗೆ ಏನ್ ಸಿಗುತ್ತೆ? ಬಿಸ್ಕೆಟ್ ಸಿಗುತ್ತಣ್ಣ. 2 ಬಿಸ್ಕೆಟ್ ಸಿಗತ್ತಾ? ಕುಡಿ, ತಗೊಳ್ಳಿ, ಇದು ತಗೊಳ್ಳಿ. ₹50 ಇಲ್ಲೇನಾದ್ರೂ ಸಿಗುತ್ತಾ? ಓ, ಗ್ರನೇಟ್ ಶಾಪು, ಮಾರ್ಬಲ್ ಶಾಪು ಇಲ್ಲೇನ್ ಸಿಗುತ್ತೆ ಬಿಡುಗರು, ಆಗಲ್ಲ ಇಲ್ಲಿ. ಓ ತಮ್ಮ ಬಾರಮ್ಮ ಇಲ್ಲಿ. ಸರ್ ಏನಾಯ್ತಮ್ಮ? ಸರ್ ₹50 ಗ್ರನೇಟ್ ಶಾಪ್ ಅಲ್ಲಿ ಏನಾದ್ರು ಸಿಗುತ್ತಾ ಸರ್? ₹50 ಏನ್ ಕಮ್ಮಿ ಅನ್ಕೊಂಡ್ಬಿಟ್ಟಿದೆ. ₹50 ಅದ್ಭುತವಾದ ಗ್ರನೇಟ್ ಕೊಡ್ತೀನಿ. ಗ್ರನೇಟ್ ಸಿಗುತ್ತಾ? ಖಂಡಿತವಾಗ್ಲು. ನಿಮ್ ಶಾಪ್ ಹೆಸರೇನು ಸರ್? ಸರ್ ನಮ್ ಶಾಪ್ ಹೆಸರು ನೋಡಿ, ಸ್ಕೋಪ್ ಗ್ರನೈಟ್ ಮತ್ತು ಮಾರ್ಬಲ್. ಓನ್ಲಿ ಗ್ರನೈಟ್ ಅಲ್ಲ, ಮಾರ್ಬಲ್ ಇದೆ ಸರ್. ಸಿಗುತ್ತಾ? ₹50 ನಿಮ್ಗೆ ಅದ್ಭುತವಾದ ಗ್ರನೇಟ್ ಕೊಡ್ತೀನಿ. ಬನ್ನಿ ಒಳಗೆ. ಬನ್ನಿ ಸರ್, ಹೋಗೋಣ. ಒಳಗ್ ಬನ್ನಿ ನೀವು, ನಡೀರಿ. ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ. ಒಂದು ಹೊಸ ಗ್ರನೈಟ್ ಫ್ಲೋರಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಗ್ರನೈಟ್ ಇರ್ಬೋದು, ಮಾರ್ಬಲ್ ಇರ್ಬೋದು, ಸ್ಮಾರ್ಟ್ ಮಾರ್ಬಲ್ ಇರೋದು ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ಒಂದು ಕಡೆ ಸಿಗುತ್ತೆ ಅಂದರೆ ಅದುವೇ ಸ್ಕೋಪ್ ಗ್ರನೈಟ್ ಆ್ಯಂಡ್ ಮಾರ್ಬಲ್. ಮುಂಚೆನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ದೀರಾ, ₹50 ಕೂಡ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೋದು. ₹750, ₹1000 ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಕೋಪ್ ಗ್ರನೈಟ್ ಆ್ಯಂಡ್ ಮಾರ್ಬಲ್ ಕಡೆಯಿಂದ ಯೋಗೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಕನ್ನಡ ಕೋರ ಚಾನಲ್ಗೆ ಬರ್ತಾ ಇದ್ದೀರಾ, ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಕೇಳುವಂಥದ್ದು ಸರ್, ಯಾಕೆ ನಮ್ಮ ವೀಕ್ಷಕರು ಸ್ಕೋಪ್ಗೆ ಬರಬೇಕು ಅಂತ ಬೆನಿಫಿಟ್ ಏನು ಸರ್ ಇಲ್ಲಿ? ಸರ್ ಫಸ್ಟ್ ನಾನು ಒಂದ್ಸತಿ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಹೇಳಿ ಸರ್. ಸರ್ ನನ್ನ ಹೆಸರು ಯೋಗೇಂದ್ರ. ಸೊ ನಾನು ಇಲ್ಲಿ ಪ್ರಾಜೆಕ್ಟ್ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಸ್ಟೋನ್ ಇಂಡಸ್ಟ್ರಿಲಿ ಅರೌಂಡ್ 6 to 7 years ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಓಕೆ. ಸೊ ಈ ಸ್ಟೋನ್ ಇಂಡಸ್ಟ್ರಿ. ಸೊ ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ. ಸೊ ಒಂದು ಯಾಕೆ ನಮ್ಮ ಸ್ಕೋಪ್ಗೆ ಎಲ್ಲರೂ ಬರಬೇಕು ಕಸ್ಟಮರ್ಸ್, ಏನು ಹೇಗೆ ದೂರದಿಂದ ಬರ್ತಾರೆ, ತುಂಬಾ ಜನ ಬರ್ತಾ ಇದ್ದಾರೆ ಸರ್, ತುಂಬಾ ದೂರದಿಂದ ಬರ್ತಾರೆ. ಫಸ್ಟ್ ರೀಸನ್ ಏನಂತ ಹೇಳ್ಬೋದು ಅಂದ್ರೆ ನಾವು ನಂಬಿಕೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಸಂಬಂಧ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಒಂದು ನಂಬಿಕೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ ಅನ್ನೋ ಒಂದು ನಂಬಿಕೆನ ನಾವು ಮಾಡಿದೀವಿ. ಸ್ಕೋಪ್ ಅಂದ್ರೆ ಕ್ವಾಲಿಟಿ, ಆ ತರ ಒಂದು ನಂಬಿಕೆನ ನಾವು ಡೆವಲಪ್ ಮಾಡಿದ್ದೀರಾ, ಮಾರ್ಕೆಟ್ ಅಲ್ಲಿ ಹೆಸರಿಟ್ಕೊಂಡಿದ್ದೀರಾ. ಹೌದು ಸರ್, ಕರೆಕ್ಟ್ ತಾನೆ? ಅದಕ್ಕೆ ನಾವು ಇಲ್ಲಿ ಪದೇ ಪದೇ ಬರೋದು, ಮತ್ತೆ ವಿಡಿಯೋ ಮಾಡೋದು ಅಂತ ಹೇಳ್ಬೋದು. ಸ್ಕೋಪ್ ಅಂತ ಬಂದಾಗ ನಾವ್ ಏನೇನು ಪ್ರಾಡಕ್ಟ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ಬೋದು ಸರ್? ಸ್ಕೋಪ್ ಅಲ್ಲಿ ನಮಗೆ 4 ವೇರಿಯಂಟ್ಸ್ ಬರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು 4 ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ನಾವು ಹೇಳ್ಬೋದು ಗ್ರನೈಟ್ ಅಂತ ಹೇಳ್ಬೋದು, ನೆಕ್ಸ್ಟ್ ಮಾರ್ಬಲ್ ಅಂತ ಹೇಳ್ಬೋದು, ನೆಕ್ಸ್ಟ್ ಕ್ವಾಡ್ಸ್ ಬರುತ್ತೆ. ಸೊ ಕ್ವಾಡ್ಸ್ ಏನು ಅಂದರೆ ಕಿಚನ್ ಕೌಂಟರ್ಸ್ಗೆ, ಬಾತ್ರೂಮಲ್ಲಿ ಕೌಂಟರ್ಸ್ಗೆ, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ನಮ್ಮ ಹತ್ರ ಕೋಟಾ ಸ್ಟೋನ್ ಅಂತ ಬರುತ್ತೆ. ಸೊ ಅದನ್ನು ಏನು ತುಂಬಾ ಜನ ಫ್ಲೋರಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಜನ ಗಾರ್ಡನ್ ಏರಿಯಾದಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಜನ ಬಂದ್ಬಿಟ್ಟು ಕ್ಲಾಡಿಂಗ್ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಈ 4 ರೀತಿಯ ವೆರೈಟಿ ಮೆಟೀರಿಯಲ್ ನಮ್ಮ ಹತ್ರ ಸಿಗುತ್ತೆ. ಖಂಡಿತ. ಪ್ರೈಸ್ ಅಂತ ಬಂದಾಗ ಕಾಂಪಿಟೇಟಿವ್ ಪ್ರೈಸ್ ಕೊಡ್ತೀರಾ ಸರ್? 100% ಸರ್. ಕಾಂಪಿಟೇಟಿವ್ ಪ್ರೈಸ್, ನಮ್ಮ ಪ್ರೈಸ್ ನ ಯಾರು ಬೀಟ್ ಮಾಡೋದಕ್ಕಾಗೋದಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ನಾನು ಪ್ರಾಜೆಕ್ಟ್ ಸೇಲ್ಸ್ ಅಲ್ಲಿ ಇದ್ದೀನಿ. ಪ್ರಾಜೆಕ್ಟ್ ಸೇಲ್ಸ್ ಅಂದ್ರೆ ಸರ್, ನಾನು ಯೂಶಲಿ ಪ್ರೆಸ್ಟೇಜ್ ಆಗಿರ್ಬೋದು, ಸತ್ವ ಆಗಿರ್ಬೋದು, ಈ ತರ ದೊಡ್ಡ ಕಂಪನೀಸ್ ಜೊತೆ ವರ್ಕ್ ಮಾಡ್ತೀನಿ ಸರ್. ಸೊ ಅಂದ್ರೆ ಅವ್ರಿಗೆ ನಾನು ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ. ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾರೆ, ವಿಲ್ಲಾ ಕಟ್ತಾರೆ, ಅವ್ರಿಗೆಲ್ಲ ಮೆಟೀರಿಯಲ್ ಕೊಡ್ತೀನಿ. ಸೊ ಕಾಂಪಿಟೇಟಿವ್ ಪ್ರೈಸ್, ಸೇಮ್ ಟರ್ಮ್, ತುಂಬಾ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್. ನಮ್ದು ಏನು ಅಂದ್ರೆ ಪ್ರೈಸ್ ಅಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗ್ತೀವಿ, ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ನೋಡಿ, ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಗ್ರನೈಟ್ ಮಾರ್ಬಲ್ ಬೇಕು ಅಂದ್ರೆ ಜಿಗಣಿಗೆ ಹೋಗ್ಬೇಕು ನಾವು. ಹೌದು, ಅನ್ನೋ ಮೈಂಡ್ ಸೆಟ್ ಬೆಂಗಳೂರಲ್ಲಿ ಇದೆ. ಸೊ ನಾವು ಹೇಳ್ತಾ ಇರುವಂತದ್ದು ಜಿಗಣಿಗೆ ಹೋಗ್ಬೇಕಾಗಿಲ್ಲ. ಹೌದು, ಸಾಕು ಅಂತ ಹೇಳ್ಬೋದು. ಖಂಡಿತ. ಕರೆಕ್ಟ್. ಜಿಗಣಿ ಲೆವೆಲ್ ಕಾಂಪಿಟೇಟಿವ್ ಪ್ರೈಸ್ ಕ್ವಾಲಿಟಿ ಕೊಡ್ತೀರಾ ನೀವು? ಸರ್ ಈ ಜಿಗಣಿ ಲೆವೆಲ್ ಇಸ್ ಡಿಫ್ರೆಂಟ್ ಸರ್. ಜಿಗಣಿನಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಏನಿದೆ, ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಅಂತ ನಾವು ಈ ತರ ಮಾತಾಡ್ತಾ ಮುಂದೆ ಒಂದ್ ಸ್ವಲ್ಪ ಮುಂದೆ ಹೋದಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವ್ ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ವೀಕ್ಷಕರೇ ಕಂಪ್ಲೀಟ್ ಆಗಿ ಒಂದು ಟೂರ್ ಕೊಟ್ಬಿಡೋಣ. ಒಳ್ಳೊಳ್ಳೆ ನಿಮ್ಮ ಮನೆಗೆ ಯಾವ್ದು ಹಾಕ್ಬೋದು ಸರ್ ಅಂತೂ ಫುಲ್ ನಾಲೆಜ್ ಇದ್ದಂಥವ್ರು. ಫ್ಲೋರಿಂಗಿಗೆ ಯಾವ್ದು ಚೆನ್ನಾಗಿರುತ್ತೆ, ಯಾವ ಮನೆಗೆ ಯಾವ್ದು ಸೂಟ್ ಆಗುತ್ತೆ, ಪ್ರತಿಯೊಂದು ಕೂಡ ಸರ್ ಇಂದ ತಿಳ್ಕೊಳ್ಳೋಣ. ಯಾವ ಬಜೆಟ್ಗೆ ಯಾವ್ದು ಸಿಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಗೋಣ ಸರ್, ಹಾಗಾದ್ರೆ ನಡೀರಿ ಸರ್. ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ ಬಜೆಟ್ ಅಲ್ಲಿ? ಸರ್ ನಿಮ್ಗೆ ಒಂದು ಬ್ಯೂಟಿಫುಲ್ ಮೆಟೀರಿಯಲ್ ತೋರಿಸ್ತೀನಿ ಬಜೆಟ್ ಅಲ್ಲಿ. ಬಜೆಟ್ ಫ್ರೆಂಡ್ಲಿ, ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು. ಓಕೆ. ನೋಡಿ ಈ ಸ್ಟೋನ್ ನೋಡಿ ಸರ್, ಯಾವ್ದು ಸರ್? ನೋಡಿ ಎಷ್ಟು ಸುಂದರವಾಗಿದೆ ನೋಡಿ. ಇದನ್ನ ಸಾದರಹಳ್ಳಿ ಅಂತ ಕರಿತೀವಿ. ಎಲ್ಲಿಗೆ ಬೆಸ್ಟ್ ಬೆಟರ್ ಅಂತ ಹೇಳಿ ಸರ್? ಇದು ನೋಡಿ, ನಾವು ಎಲ್ಲಾ ಕಡೆ ಯೂಸ್ ಮಾಡ್ಬೋದು ಇದು. ಸೊ ಈಗ ಹೇಗೆ ಅಂದ್ರೆ ಮನೆ ಒಳಗಡೆ
ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಬಹುದು, ಸರಿ. ತುಂಬಾ ಸುಂದರವಾಗಿ ಬರುತ್ತೆ. ರೂಮ್ಸ್ ಗಳಿಗೆ ಹಾಕ್ಬೋದು ನಾವು, ಇಂಟರ್ನಲ್ ಮನೆ ಒಳಗಡೆ ಗೋಡೆಗೆ ಬೇಕಂದ್ರೂ ಹಾಕೊಳ್ಬಹುದು, ಬಾತ್ರೂಮ್ಸ್ ಅಲ್ಲಿ ಯೂಸ್ ಮಾಡಬಹುದು. ಬಾತ್ರೂಮ್ ಫ್ಲೋರ್ ಫ್ಲೇಮಿಂಗ್ ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ರಫ್ ಮಾಡ್ಬಿಟ್ಟು ಬಾತ್ರೂಮ್ ಫ್ಲೋರ್ ಅಲ್ಲೂ ಹಾಕ್ಬೋದು, ಸೋ ದಟ್ ಅದು ಸ್ಕಿಡ್ ಆಗೋದಿಲ್ಲ. ಏನ್ ಪ್ರೈಸ್ ಆಗುತ್ತೆ? ಸರ್ ಇದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಫ್ಲೇಮ್ಡ್ ಆಗಬೇಕು ಅಂತಂದ್ರೆ ನಮ್ಗೆ ಸರ್ ಫ್ಲೇಮ್ಡ್ ಅಲ್ಲಿ ಬೇಕಂದ್ರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಆಗುತ್ತೆ. 60 ರೂಪೀಸ್ ಇಂದ ಸ್ಟಾರ್ಟ್. ಸರ್ ಈ ಕಲ್ಲು ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಸರ್. ನಿಜವಾಗ್ಲೂ ನನಗೆ ಈ ಕಲ್ಲು ನೋಡ್ತಾ ಇದ್ರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಲ್ಲ ಸರ್, ಹೌದು, ಆ ತರ ಅನಿಸ್ತದೆ. ಸೊ ಹೋಮ್ ಓನರ್ ಗಳಿಗೆಲ್ಲ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ ಇದ್ರ ಜೊತೆ. 100% ಆಗುತ್ತೆ ಸರ್, ಖಂಡಿತ. ಸರ್ ಇದು ಭಗವಂತನ ಸೃಷ್ಟಿ, ಯಾರು ಪೇಂಟ್ ಮಾಡಿಲ್ಲ, ಸರಿನಾ, ಏನೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಭಗವಂತ ಹೇಗ್ ಕೊಟ್ಟಿದಾನೋ ಅದನ್ನ ನಾವು ಸ್ಲೈಸ್ ಮಾಡಿ ತಂದಿಲ್ಲಿ ಇಟ್ಟಿದೀವಿ. ನಿಮ್ಮ ಮನೇಲಿ ನೀವು ಹಾಕೊಳ್ಬಹುದು. ಖಂಡಿತ ಸರ್. ಇದು ಸಮುದ್ರದ ರೆಡ್ ಅಂತ ಹೇಳ್ತೀವಿ, ಸಿ ರೆಡ್. ನೋಡಿ ಬೇಸಿಕಲಿ ಸರ್ ಇದು ಬಂದು ಆಂಧ್ರ ಪ್ರದೇಶದಿಂದ ತಂದಿದೀವಿ ಈ ಕಲ್ನ, ಸರಿನಾ. ಇದನ್ನ ನಾವು ಸೇಮ್ ಅಪ್ಲಿಕೇಶನ್ಸ್, ಸೊ ಇದೊಂದ್ ಸ್ವಲ್ಪ ಡಾರ್ಕ್ ಕಲರ್ ಇದೆಯಲ್ಲ ಸರ್, ಇದು ನಾವು ಟಿವಿ ವಾಲ್ಗೆ ಹಾಕೊಳ್ಬಹುದು, ರೂಮ್ಸ್ ಅಲ್ಲಿ ಹಾಕೊಳ್ಬಹುದು, ಪ್ರತಿಯೊಂದ್ ಕಡೆ ನಾವು ಇದನ್ನ ಯೂಸ್ ಮಾಡಬಹುದು, ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು. ಖಂಡಿತ. ನಾವು ಲಾಸ್ಟ್ ಟೈಮ್ ಮಾತಾಡ್ದಂಗೆ ಇದನ್ನ ಒಂದ್ ಸ್ವಲ್ಪ ರಫ್ ಮಾಡಿ ನಾವು ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಬಹುದು, ಲಪೋತ್ರ ತರ ಯೂಸ್ ಮಾಡಬಹುದು. ಆಮೇಲೆ ಕೆಲವೊಂದು ನಾವು ಲೈಟ್ ಕಲರ್ ಕಲ್ಗಳು ತಗೊಂಡ್ವಿ ಅಂತ ಅನ್ಕೊಳ್ಳಿ, ಅದರಲ್ಲಿ ನಾವು ಸಣ್ಣ ಸಣ್ಣ ಬಾರ್ಡರ್ ಕಟ್ ಮಾಡಿ ತುಂಬಾ ಸುಂದರವಾದ ಡಿಸೈನ್ಸ್ ಎಲ್ಲ ಮಾಡಬಹುದು. ಇದ್ರ ಜೊತೆ ಕಾಂಬಿನೇಷನ್ ಮಾಡಬಹುದು. ಥಿಕ್ನೆಸ್ ಅಂತ ಎಷ್ಟು ಕೊಡ್ತೀರಾ ಸರ್? ಥಿಕ್ನೆಸ್ ನಮ್ದು ಸ್ಟ್ಯಾಂಡರ್ಡ್ 18 mm ಬರುತ್ತೆ ಸರ್, ನೋ ಕಾಂಪ್ರಮೈಸ್ ಥಿಕ್ನೆಸ್ ಅಲ್ಲಿ. ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಗೊಂದಲ ಇರುತ್ತೆ ಕಸ್ಟಮರ್ಸ್ ಗೆ, 18 mm ಅಂತ ಹೇಳಿ 16 mm ಕೊಡೋದು, ರೇಟ್ ಒಂದ್ ಸ್ವಲ್ಪ ಕಮ್ಮಿ ಆಗೋದು, ಕಮ್ಮಿ ಮಾಡ್ಕೊಳ್ಳೋದು, ಆ ತರ ಎಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಥಿಕ್ನೆಸ್. ಐ ಟೋಲ್ಡ್ ಯು ಸರ್, ಮೊದಲೇ ಹೇಳಿದೀನಿ ನಿಮ್ಗೆ, ನಮ್ಮಲ್ಲಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ. ಬೆಲೆ ಹೇಳಿಲ್ಲ ಸರ್, ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮ್ಗೆ 65 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ತುಂಬಾ ರಿವ್ಯೂಸ್ ತಗೊಂಡಿದೀವಿ, ತುಂಬಾ ಕಸ್ಟಮರ್ಸ್ ತುಂಬಾ ಖುಷಿಯಾಗಿದ್ದಾರೆ ಈ ಕಲ್ಲಿಂದ. ಸರ್ ಬನ್ನಿ, ಇನ್ನೊಂದು ಕಲ್ ತೋರಿಸ್ತಾ ಇದೀನಿ ನಿಮ್ಗೆ. ಈ ಕಲ್ ನೋಡಿ. ಯಾಕೆ ಸರ್ ಬರೇ ಲವ್ ಅಟ್ ಫಸ್ಟ್ ಸೈಟ್ ಇರ್ಬೇಕಾ? ಸೆಕೆಂಡ್ ಸೈಟ್ ಇರ್ಬಾರ್ದ ಸರ್? ಇರ್ಬೋದು ಸರ್. ಇದೇ ಲವ್ ಅಸ್ಟ್ ಸೆಕೆಂಡ್ ಸೈಟ್ ಅಂತೀರಾ ಸರ್? ನಮ್ಮ ಪಕ್ಕದ ಸ್ಟೇಟ್ ಅದ ಆಂಧ್ರ ಇಂದಾನೆ ಈ ಕಲ್ಲು ಮತ್ತೆ ತಂದಿದೀವಿ ನಾವು. ಆಂಧ್ರದಿಂದ ಬಂದಿರೋದು? ಖಂಡಿತ. ಏನ್ ಬೆನಿಫಿಟ್ ಏನಿದ್ರು ಸರ್? ಇದು ನೋಡಿ, ಇದರಲ್ಲಿ ನಾವು ಫಸ್ಟ್ ಇದ್ರ ಹೆಸರು ಕ್ಲಾಸಿಕ್ ಐವರಿ ಅಂತ ಕರಿತೀವಿ. ಈ ಸ್ಟೋನ್ ಏನಿದೆ ಇದು ಬುಕ್ ಮ್ಯಾಚ್ ಆಗುತ್ತೆ, ಅಂದ್ರೆ ಒಂದಕ್ಕೊಂದು ಮ್ಯಾಚ್ ಆಗತ್ತೆ. ಸೊ ಏನಾಗತ್ತೆ ಇಲ್ಲಿ ಅಂದ್ರೆ, ಕಲ್ಲು ಒಂದು ಸ್ಲ್ಯಾಬ್ ಪಕ್ಕದಲ್ಲಿ ಇನ್ನೊಂದು ಸ್ಲ್ಯಾಬ್ ಇಟ್ಟಾಗ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನಾನು, ಈ ಕಲ್ಲು ಈ ಪ್ಯಾಟರ್ನ್ ಇಲ್ಲಿ ರನ್ ಆಗ್ತಾ ಇದೆ. ಹೌದೌದು. ಸೊ ಇನ್ನು ಪಕ್ಕದಲ್ಲಿ ಇನ್ನೊಂದು ಕಲ್ಲು ಇದ್ರ ಪಕ್ಕದಲ್ಲಿ ಇಟ್ಟಾಗ ಇನ್ನೊಂದು ಸ್ಲ್ಯಾಬ್, ಆ ಪ್ಯಾಟರ್ನ್ ಹಂಗೆ ರನ್ ಆಗುತ್ತೆ, ಮ್ಯಾಚ್ ಆಗಿ ಕಂಟಿನ್ಯೂಟಿ ಕೊಡುತ್ತೆ. ಸೊ ಏನಾಗತ್ತೆ ಅಂದ್ರೆ, ನಮ್ಗೆ ಈಗ ನಾವು ಮನೆಯಲ್ಲಿ 4 ಕಲ್ಲು ಹಾಕಿದ್ರೆ ಡೈಮಂಡ್ ಶೇಪ್ ಪ್ಯಾಟರ್ನ್ ಕ್ರಿಯೇಟ್ ಆಗೋದು, ಇಲ್ಲಾಂದ್ರೆ ಹಾಗೆ ರನ್ನಿಂಗ್. ಒಂದೇ ಕಲ್ಲು ಹಾಕಿದ್ರೆ ನಮ್ಗೆ ಹೆಂಗ್ ಕಾಣುತ್ತೆ ಸರ್? ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್. ಸೊ ಆ ರೀತಿ ಎಕ್ಸ್ಪೀರಿಯನ್ಸ್ ನಮ್ಗೆ ಈ ಕಲ್ಲಲ್ಲಿ ಸಿಗುತ್ತೆ. ಖಂಡಿತ ಸರ್. ಆದ್ರೆ ಮಾರ್ಕೆಟ್ ಅಲ್ಲಿ ಬುಕ್ ಮ್ಯಾಚ್ ಅಂತಂದ್ರೆ 100-120 ಕಮ್ಮಿನೇ ಇಲ್ಲೇ ಇಲ್ಲ. ಖಂಡಿತ. ನಿಮ್ಮಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? ಇದು ನೋಡಿ, ನಮ್ ಪ್ರೈಸ್ 90 ರೂಪಾಯಿ 95 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಬುಕ್ ಮ್ಯಾಚ್ 95 ರೂಪಾಯಿ ಕೊಡ್ತಾ ಇದೀವಿ ನಾವು. ಬೆಸ್ಟ್ ಅಲ್ಲ ಸರ್ ಇದು? ಖಂಡಿತ ಸರ್. ಸರ್ ಇದಕ್ಕೆಲ್ಲ ವೈಟ್ ಸಿಮೆಂಟ್ ಯೂಸ್ ಮಾಡ್ಬೇಕಾ, ಡಾರ್ಕ್ ಸಿಮೆಂಟ್ ಯೂಸ್ ಮಾಡ್ಬೇಕಾಗುತ್ತೆ? ಸರ್ ವೈಟ್ ಸಿಮೆಂಟ್, ಡಾರ್ಕ್ ಸಿಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಅಂದ್ರೆ, ಈ ಕಲ್ಲು ನಾವು ಹಾಕಿದಾಗ ಇದಕ್ಕೆ ಗ್ರೇ ಕಲರ್ ಅದಸಿವ್ ಅಂತ ಬರುತ್ತೆ, ಅದಸಿವ್ ಅಂತ ಹೇಳ್ತೀವಿ. ಸೊ ನಾವು ಕೆಲವೊಬ್ರು ಸಿಮೆಂಟ್ ಅಂತಾನು ಕರೀತಾರೆ, ಅದಸಿವ್ ಅಂತ ಕರೀತಾರೆ. ಸೊ ಅದಸಿವ್ ಅಂತ ಬರುತ್ತೆ. ಸೊ ಅದಸಿವ್ ನ ಯೂಸ್ ಮಾಡಿ ಲೇ ಮಾಡ್ತಾರೆ. ಕೆಲವೊಬ್ರು ತುಂಬಾ ಜನ 100% 25% ಜನ ಅದಸಿವ್ನ ಯೂಸ್ ಮಾಡ್ತಾರೆ, 75% ಅಷ್ಟು ಜನ ಸಿಮೆಂಟೇ ಹಾಕಿ ಲೇ ಮಾಡ್ತಾರೆ. ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಎರಡಕ್ಕೂ ಅಂತ ಕೇಳಿದ್ರೆ, ನಮ್ಮ ಅದಸಿವ್ ಹಾಕೋದ್ರಿಂದ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಬಾಂಡಿಂಗ್ ಅದು ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಕಲ್ನ. ಗಟ್ಟಿಯಾಗಿ ಯಾವಾಗ ಹಿಡ್ಕೊಳ್ಳುತ್ತೆ ಕಲ್ನ, ಅವಾಗ ಕಲ್ಲಿನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಬಾಳಿಕೆನೂ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಈಗ ಒಂದು ಅದ್ಭುತವಾದ ಮೆಟೀರಿಯಲ್ ನಿಮ್ಗೆ ತೋರಿಸ್ತೀನಿ, ಕಲ್ಲು. ಸೊ ಈ ಕಲ್ಲು ನಾನು ರಾಜಸ್ಥಾನಿಂದ ಇಲ್ಲಿವರೆಗೂ ತಂದಿದ್ದೀನಿ. ಹೆಸರೇನು ಸರ್? ಸರ್ ಇದ್ರದ್ದು ಹೆಸರು ಬಂದು ನಾವು ಚೀಮಾ ಪಿಂಕ್ ಅಂತ ಕರಿತೀವಿ. ಇದನ್ನ ನಾವು ಎಲ್ಲಿ ಜಾಸ್ತಿ ಯೂಸ್ ಮಾಡಬಹುದು ಸರ್? ನೋಡಿ, ಈಗ ಪಿಂಕ್ ಪ್ರಿಯರ್ ಇರ್ತಾರೆ, ನೀವು ಹೇಳ್ದಂಗೆ ಪಿಂಕ್ ಕಲರ್ ಇಷ್ಟ ಆದವ್ರು ತುಂಬಾ ಜನ. ಒಂದು ಇನ್ನೊಬ್ರು ಎರಡನೇದು ಬಂದ್ಬಿಟ್ಟು ಅವ್ರಿಗೇನು ಅಂದ್ರೆ ಮಧ್ಯದಲ್ಲಿ ಲೈನ್ಸ್ ಬರೋದು, ಅದು ಬರೋದು ಅವ್ರಿಗೆ ತುಂಬಾ ಇಷ್ಟ ಇರೋದಿಲ್ಲ. ಅವ್ರಿಗೇನು ಅಂದ್ರೆ ಫ್ಲಾಟ್ ಆಗಿ ಸೀಮ್ಲೆಸ್ ಆಗಿ ಕಾಣಬೇಕು. ಆ ತರದವ್ರಿಗೆ ಈ ಕಲ್ಲು ತುಂಬಾ ಪ್ರತ್ಯೇಕವಾದದ್ದು. ಸೇಮ್ ನಾವು ಲಿವಿಂಗ್ ಏರಿಯಾದಲ್ಲಿ ಯೂಸ್ ಮಾಡಬಹುದು, ಆಮೇಲೆ ರೂಮ್ಸ್ ಅಲ್ಲಿ ಯೂಸ್ ಮಾಡಬಹುದು. ಈ ಸ್ಟೋನ್ ಅಲ್ಲಿ ಏನು ಅಂದ್ರೆ, ನಮ್ಗೆ ತುಂಬಾ ಫರ್ನಿಚರ್ಸ್ ಜೊತೆ ಈ ಕಲ್ಲು ಮ್ಯಾಚ್ ಆಗುತ್ತೆ. ಫರ್ನಿಚರ್ ಜೊತೆ ಮ್ಯಾಚ್ ಆಗುತ್ತೆ, ಹೈಲೈಟ್ ಅದು. ಸೊ ಈಗ ನಾವು ಬ್ರೌನಿಶ್ ಕಲರ್
ಆ ತರ ನಾವು ಮೆಟೀರಿಯಲ್ ತುಂಬಾ ಯೂಸ್ ಮಾಡ್ತೀವಿ ಮನೆ ಅಂದ್ರೆ ಬ್ರೌನ್ ಇಶು ಕ್ರೀಮ್ ಇಶು ತುಂಬಾ ಯೂಸ್ ಮಾಡ್ತೀವಿ, ಜಾಸ್ತಿ ಯೂಸ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಅದರಲ್ಲಿ ಇದು ಖಂಡಿತ ಮ್ಯಾಚ್ ಆಗುತ್ತೆ. ಸೊ ಮನೆಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಖಂಡಿತ ಸರ್, ಯೂನಿಫಾರ್ಮಿಟಿ ಸಿಗುತ್ತೆ ಖಂಡಿತ ಸರ್. ಅಂತವ್ರಿಗೆ ಅದು ಆಮೇಲೆ ಏನಪ್ಪಾ ಇದು ಇಷ್ಟ್ರ ಬಗ್ಗೆ ಹೇಳ್ತಾ ಇದ್ದಾನೆ, ಪ್ರತ್ಯೇಕ ಹೇಳ್ತಾ ಇದ್ದಾನೆ, ರೇಟ್ ಎಲ್ಲರೂ ಜಾಸ್ತಿ ಅನ್ಕೊಂಡ್ಬಿಟ್ಟಿರಾ, 110 ರೂಪಾಯಿ ಅಷ್ಟೇ. 110 ರೂಪಾಯಿ ಸರ್ ಅಷ್ಟೇ. ಸರ್ ಬನ್ನಿ ನೋಡಿ, ಇನ್ನೊಂದ್ ಕಲ್ಲು ಹತ್ರ ಕರ್ಕೊಂಡ್ ಬಂದಿದ್ದೀನಿ ನಿಮ್ಗೆ. ಈ ಕಲ್ಲು ನೋಡಿ ಸರ್, ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆ ಸರ್. ಇದನ್ನ ನಾವು ಶ್ರೀಕಾಕುಲಂ ಬ್ಲೂ ಅಂತ ಕರಿತೀವಿ. ಸೊ ಇದನ್ನ ಶಾರ್ಟ್ ಕಟ್ ಅಲ್ಲಿ SK ಬ್ಲೂ ಅಂತ ಕರಿತೀವಿ. ಇದು ಹೆಂಗೆ ಅಂದ್ರೆ ಸರ್, ಈ ಕಲ್ಲಿಂದು ಪ್ರತ್ಯೇಕತೆ ಏನು ಅಂದ್ರೆ, ಈ ಕಲ್ಲೇ ಅಲ್ಲ, ಎಲ್ಲಾ ಕಲ್ಲು ಅಷ್ಟೇನೆ. ಪ್ರತ್ಯೇಕತೆ ಏನು ಅಂದ್ರೆ, ಈಗ ಸರ್ ನಾವು ಒಂದು ಫೋಟೋ ತೆಗಿತೀವಿ, ಫೋಟೋ ತೆಗೆದು ಸ್ಟೇಟಸ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಹಂಗೆ ಹಾಕಲ್ಲ, ಸ್ವಲ್ಪ ಎಡಿಟ್ ಮಾಡಿ ಫಿಲ್ಟರ್ ಮಾಡಿ ಹಾಕ್ತಿವಿ. ಖಂಡಿತ ಹಾಕ್ತಿವಿ. ಅಲ್ಲಿ ಸ್ಟೋನ್ ಅಲ್ಲಿ ಏನು ಅಂದ್ರೆ ವಿಡಿಯೋದಲ್ಲಿ ಕಲರ್ ಕ್ಲಿಯರ್ ಆಗಿ ಕಾಣಲ್ಲ. ಅವರು ಯಾರೇ ನಮ್ಮ ವೀಕ್ಷಕರು ನೋಡ್ತಾ ಇದಾರಲ್ಲ, ಅವ್ರು ಇಲ್ಲಿ ಬಂದು ನೋಡಿದ್ರೆ ಅದ್ರ ಕಲರು, ಅದ್ರ ಪ್ರತ್ಯೇಕತೆ ತುಂಬಾ ನೀಟಾಗಿ ಕಾಣುತ್ತೆ ಸರ್. ಬೆಲೆ ಹೇಳ್ಬಿಡಿ ಸರ್ ಹಂಗೆ. ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು 120 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಎಲ್ಲಿಗೆ ಯೂಸ್ ಮಾಡಬಹುದು ಸರ್? ಇದು ನಾವು ನೋಡಿ ಸರ್, ಈಗ ನಾವು ಹೇಳ್ದಂಗೆ ತುಂಬಾ ಜನ ಡಾರ್ಕ್ ಕಲರ್ ಅಲ್ಲಿ, ಗ್ರೇಯಿಶ್ ಕಲರ್ ಅಲ್ಲಿ ಇಷ್ಟಪಡ್ತಾರೆ. ಅವರಿಗೆ ಈ ಕಲ್ಲು ತುಂಬಾ ನೀಟಾಗಿ ಬರುತ್ತೆ. ಆಸ್ ಐ ಟೋಲ್ಡ್ ಯು ಫಸ್ಟ್ ವಿಡಿಯೋದಲ್ಲಿ ಕಲ್ಲಲ್ಲಿ ನಿಮ್ಗೆ ಹೇಳಿದೆ ನಾನು, ಮೂಗು ಕಣ್ಣು ಅಂತ. ನೋಡಿ ಇಲ್ಲೂ ಇದೆ, ಪ್ಯಾಚಸ್ ಇದೆ. ಇದು ಇನ್ನಷ್ಟು ಕಲ್ಲಿನ ಸುಂದರವನ್ನು ಎನ್ಹಾನ್ಸ್ ಮಾಡುತ್ತೆ ಸರ್. ಈ ಕಲ್ಲನ್ನು ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ ನನಗೆ, ಅಲ್ವಾ? ಹೌದು. ಇದ್ರಲ್ಲಿ ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ ಸರ್? ಹೇಳಿ ಸರ್. ದಿಸ್ ಪ್ಯಾಚಸ್ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಇದರಲ್ಲಿ ಬ್ಯೂಟಿ ಬಂದೇ ಅದು. ನೀವು ಪಿಕಾಕ್ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ ಇರಲ್ಲ ಸರ್? ಸರ್ ನಮ್ಮ ರಾಷ್ಟ್ರದವರಿಗೆ ಎಲ್ಲರಿಗೂ ಇಷ್ಟ ಅಲ್ಲ ಸರ್. ಗ್ರೀನಿಶ್, ಅದಕ್ಕೆ ನಾವ್ ಈ ಕಲ್ಲಿಗೆ ಏನ್ ಹೆಸರು ಇಟ್ಟಿದೀವಿ ಅಂದ್ರೆ ನಾವಿದು ಗ್ರೀನ್, ಪಿಕಾಕ್ ಗ್ರೀನ್ ಅಂತ ಕರಿತೀವಿ ಈ ಕಲ್ಲನ್ನ. ಎಲ್ಲಿಂದ ಮೆಟೀರಿಯಲ್ ಸರ್ ಇದು? ಸರ್ ಇದು ರಾಜಸ್ಥಾನಿಂದ ತಂದಿದ್ದೀನಿ ಸರ್ ಈ ಕಲ್ಲು. ರಾಜಸ್ಥಾನಿಂದ ಮೆಟೀರಿಯಲ್. ಎಲ್ಲೆಲ್ಲಿ ಆಗ್ಬೋದು ಸ್ವಲ್ಪ ಹೇಳಿ ಸರ್. ಇದು ನಾವು ಲಾಸ್ಟ್ ಕಲ್ಲುಗಳ ಬಗ್ಗೆ ಮಾತಾಡ್ದಂಗೆ ಎಲ್ಲಾ ಕಡೆನೂ ಹಾಕ್ಬೋದು. ಇದು ಗೋಡೆನಲ್ಲಿ ಹಾಕ್ಬೋದು, ಫ್ಲೋರ್ ಹಾಕೊಳ್ಬಹುದು, ಅಂದ್ರೆ ಬಜೆಟ್ ಫ್ರೆಂಡ್ಲಿ. ಮತ್ತೆ ನಿಮ್ಗೆ ಹೇಳ್ತಾ ಇದೀನಿ, ಇದು ಜಾಸ್ತಿ ಏನು ಅಲ್ಲ, 150 ರೂಪಾಯಿಗಳು ಮಾತ್ರ. ಬನ್ನಿ ಈಗ ಒಂದು ಸೂಪರ್ ಕಲ್ ತೋರಿಸ್ತೀನಿ ನಿಮ್ಗೆ. ನಾ ಏನ್ ಮಾಡ್ತಾ ಇದ್ದೆ, ಹಂಗೆ ರಾಜಸ್ಥಾನ್ಗೆ ಹೋದೆ, ಆಂಧ್ರಾಗ ಹೋದೆ, ಹಂಗೆ ಹೋಗ್ತಾ 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 ಒಡಿಸಾಗ ಹೋದೆ, ನಾರ್ತ್ ಹೋದೆ ನಾನು. ನೋಡೋಣ ಇರಪ್ಪ ಅಲ್ಲೇನಿದೆ ಅಂತ ನೋಡೋಣ ಅಂತ ಅಲ್ಲಿ ಹೋದ್ವಿ. ಸೊ ಅಲ್ಲೋದಾಗ ನಮ್ಗೆ ಈ ಸುಂದರವಾದ ಕಲ್ಲು ನೀವು ನೋಡ್ತಾ ಇದೀರಲ್ಲ ಸರ್, ಹೆಸರು ಹೇಳಿ ಸರ್ ಇದ್ರದ್ದು? ಸರ್ ಇದು ಥಂಡರ್ ವೈಟ್ ಅಂತ ಕರಿತೀವಿ. ಕ್ರಿಕೆಟ್ ಅಲ್ಲಿ ಸತ್ವಾರ ವೈಟ್ ಅಂತಾನು ಕರೀತಾರೆ. ಸರಿ ಸರಿ, ಓಕೆ. 2-3 ಹೆಸರಿನಲ್ಲಿ ಕರೀತಾರೆ. ಸರ್ ಇಲ್ಲೊಂದು ಕ್ವಶನ್ ಕೇಳ್ಬೇಕು ಸರ್. ಹೇಳಿ ಸರ್. ಸೊ ನೀವು ಒಂದು ಒಳ್ಳೆ ಪ್ರೀಮಿಯಂ ಮಟೀರಿಯಲ್ ತೋರಿಸ್ತಾ ಇದ್ದೀರಾ. ಕರೆಕ್ಟ್. ಜನ ಏನ್ ಅನ್ಕೊಂತಾರ ಅಂದ್ರೆ ಪ್ರೀಮಿಯಂ ಇದ್ರೆ ನಮ್ಗೆ ಜಿಗಣಿಗೆ ಹೋಗ್ಬೇಕು, ಅಲ್ಲಿದ್ರೇನೆ ನಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗೋದು. ನೀವು ಸ್ಟಾರ್ಟಿಂಗ್ ಅಲ್ಲೇ ನಂಗೆ ಒಂದು ಮಾತು ಹೇಳಿದ್ರಿ, ಜಿಗಣಿಗೆ ಯಾಕೆ ಹೋಗ್ತೀರಾ ಸರ್, ಅದ್ರಿಗಿನ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲೇನಾದ್ರೂ ಕಂಪ್ಯಾರಿಸನ್ ಕೊಡ್ಬೋದಾ ನನಗೆ? ಖಂಡಿತ ನಿಮ್ಗೆ ನಾನು ಹೇಳ್ತೀನಿ. ಬಟ್ ನೀವು ಅವಾಗಿನ ಜಿಗಣಿ ಅಂತ ಹೇಳ್ತಾ ಇದ್ದೀರಾ, ಅದ್ಯಾಕೋ ನನಗೆ ವರ್ಡ್ ತುಂಬಾ ಇಷ್ಟನೇ ಆಗ್ತಾನೆ ಇಲ್ಲ ಸರ್, ಅದೇನೋ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ತೋರಿಸ್ತೀನಿ. ಏನಕ್ಕೆ ಅಂದ್ರೆ ನಾನು ಇಂಥ ಮೆಟೀರಿಯಲ್ ತಂದು ಇಲ್ಲಿ ಇಟ್ಟಿದ್ದೀನಿ, ಮತ್ತೆ ನೀವು ಜಿಗಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಕ್ಕಿದು? ಸರಿ, ಈಗ ನಾನು ನಿಮ್ಗೆ ಮೊದಲು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ನಾನು ಡಿಫ್ರೆನ್ಸ್ ಹೇಳ್ತೀನಿ ಅಂತ. ಈ ಡಿಫ್ರೆನ್ಸ್ ನೀವು ತಿಳ್ಕೊಂಡ್ರೆ ಇದು ಪ್ರತಿಯೊಬ್ಬ ವೀಕ್ಷಕರಿಗೂ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಇದು ನಿಮ್ಗೆ ಹೇಳೋದು ತುಂಬಾ ನಾಲೆಜಬಲ್ ಇದು. ಸರಿನಾ? ನಾನು ನಿಮ್ಗೆ ಹೇಳ್ತೀನಿ. ಖಂಡಿತ ಇದನ್ನ ಯಾರೇ ಸೇಲ್ಸ್ ಪರ್ಸನ್ ಆಗ್ಲಿ, ಯಾರೇ ಅಂಗಡಿಯವರಾಗ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಿ ಸರ್, ನಾನು 190 ರೂಪಾಯಿ ಹೇಳ್ತೀನಿ ಇದನ್ನ, ಬೇರೆ ಅಂಗಡಿಯವನ್ ಯಾರೋ ಒಬ್ಬ ಬಂದ್ಬಿಟ್ಟು 150 ರೂಪಾಯಿ ಅಂತ ಹೇಳ್ತಾನೆ. ಏನ್ರಿ ನೀನು ಅಷ್ಟೆಲ್ಲ ಮಾತಾಡ್ಬಿಟ್ಟು 190 ಅಂದೆ, ನನಗೆ ಅಲ್ಲಿ 50 ರೂಪಾಯಿ ಕಮ್ಮಿ ಸಿಗ್ತಾ ಇದೆ, ನನ್ನ ಮಗ ಏನೇನು ಹೇಳ್ಬಿಟ್ಟು ನನ್ ಗೂಬೆ ಕುರ್ಸ್ಬಿಟ್ಟ ಅಂತ ಅನ್ಕೋತಾರೆ. ಕರೆಕ್ಟ್ ಅಲ್ಲ ಸರ್? ಸರ್ ಅದು ತಪ್ಪು. ಸೊ ಇಲ್ಲಿ ಏನು ಅಂದ್ರೆ ಡಿಫ್ರೆನ್ಸ್ ಏನು, ಯಾಕೆ ನಮ್ದು 190 ಆಯ್ತು, ಅವ್ರದ್ದು ಯಾಕೆ 150 ಆಯ್ತು, ಇನ್ನೊಬ್ಬರದ್ದು ಯಾಕೆ 210 ಆಯ್ತು, ಇನ್ನೊಬ್ಬರದ್ದು ಯಾಕೆ 170 ಆಯ್ತು ಅಂತ ನಿಮ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಬಟ್ ಅದಕ್ಕೆ ಒಂದ್ ಸ್ವಲ್ಪ ಬುಕ್ ಅಲ್ಲಿ ಬರ್ದು ತೋರಿಸಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಯಾವುದೇ ಒಂದು ಕಲ್ಲಿಂದು, ಯಾವುದೇ ಒಂದು ಸ್ಲ್ಯಾಬ್ ನಾವು ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅಲ್ಲಿ 3 ಅಂಶಗಳನ್ನ ನಾವು ನೋಡ್ತೀವಿ. ಏನೇನು? ಮೊದಲನೇ ವಿಷಯ ಬಂದು ಬ್ಲಾಕ್ ಅಂತ ಹೇಳ್ತೀವಿ. ಸರ್ ಇದು ಒಂದು ಕಲ್ಲು, ಇದು ಒಂದು ಬ್ಲಾಕ್, ಇಷ್ಟು ಫುಲ್ ಪೂರ್ತಿ ಇದು ಫುಲ್ ಒಂದು ಬ್ಲಾಕ್ ಇದು. ಓಕೆ. ಮೈನಿಂಗ್ ಅಲ್ಲಿ ಕಟ್ ಮಾಡಿ ತೆಗ್ದಾಗ ಕ್ಯೂಬ್ ತರ ತೆಗಿತೀವಿ ನಾವು. ಇದಿಷ್ಟು ಕೂಡ ಒಂದು ಕ್ಯೂಬ್ ತೆಗಿತೀವಿ. ಕ್ಯೂಬ್ ತೆಗಿತೀವಿ. ಕ್ಯೂಬ್ ಅಂದ್ರೆ ಏನೋ ನಮ್ಗೆ ಗೊತ್ತಲ್ವಾ? ಕ್ಯೂಬ್ ಅಂದ್ರೆ ಒಂದು ಆಯತ ಆಕಾರದ ಈ ತರ ನಾವು ಫುಲ್ ಓಪನ್ ಕಟ್ ಮಾಡಿ ತೆಗಿತಾರೆ. ಒಂದು ಬ್ಲಾಕ್ ತೆಗಿತಾರೆ. ಒಂದು ಬ್ಲಾಕ್ ತೆಗಿತಾರೆ. ಓಕೆ ಓಕೆ. ಸರಿನಾ? ಅದು ಬ್ಲಾಕ್. ಸರಿನಾ? ನೆಕ್ಸ್ಟ್ ಎರಡನೇದು
ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಆ ಬ್ರೆಡ್ ಪೌಂಡು ನಾವು ಬೇಕ್ರಿಗೆ ಹೋಗ್ತೀವಿ, ಬೇಕ್ರಿ ಅವನು ಬ್ರೆಡ್ ಪೌಂಡ್ ಬ್ರೆಡ್ ಕೇಳಿದ್ರೆ ಬ್ರೆಡ್ ಬರೀ ಪೌಂಡ್ ಕೊಟ್ಬಿಟ್ಟ, ಅದನ್ನ ಕಟ್ ಮಾಡೋದು ಯಾರು ಮತ್ತೆ ಅಲ್ವಾ? ಕಟ್ ಮಾಡ್ಬೇಕಲ್ವಾ? ಮಾಡ್ಕೊಳ್ಳೇಬೇಕು. ಅದೇ ರೀತಿ ಇದನ್ನ ನಾವು ಕಟ್ ಮಾಡ್ಕೊಟ್ರೆ ನೀವು ಮನೆಗೆ ತಗೊಂಡು ಹಾಕಬಹುದು. ಹೌದು ಅಷ್ಟೇ. ಅದನ್ನ ಪ್ರೊಸೆಸಿಂಗ್ ಅಂತ ಕರಿತೀವಿ. ಕಟ್ ಮಾಡಿ ಪಾಲಿಶ್ ಮಾಡೋ ಪ್ರೊಸೆಸ್. ಓಕೆ. ಇದರಲ್ಲೆಲ್ಲ ನಾಣ್ಯತೆ ಇರುತ್ತೆ. ಅದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಹೇಳಿ. ಮೂರನೇ ವಿಷಯ ಬಂದು ಥಿಕ್ನೆಸ್ ಅಂತ ಹೇಳ್ತೀವಿ. ದಪ್ಪ, ಕಲ್ಲಿನ ದಪ್ಪ. ಈ 3 ಅಂಶಗಳಿಂದ ಒಂದು ಕಲ್ಲಿನ ರೇಟು ಇಷ್ಟು ಮಾಡಬೇಕು, ಫಿಕ್ಸ್ ಆಗುತ್ತೆ. ಓಕೆ. ಗೊತ್ತಾಯ್ತಲ್ಲ ಸರ್? ಈಗ ಪ್ರತಿಯೊಂದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿ ಸರ್. ಈಗ ಬ್ಲಾಕ್ ಅಂತ ಮಾತಾಡಿದ್ವಿ ನಾವು. ಹೌದು. ಈ ಕ್ವಾರಿ ಈ ಕ್ವಾರಿನ ಗ್ರನೈಟ್ ಇಲ್ಲಾಂದ್ರೆ ಮಾರ್ಬಲ್ ಇದಕ್ಕೆ ಬಂದಾಗ 3 ಹಂತದಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ ಸರ್. ಫಸ್ಟ್ ಅಂತ ಬಂದು ಟಾಪ್ ಲೇಯರ್ ಅಂತ ಕರಿತೀವಿ ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಮಿಡಲ್ ಲೇಯರ್ ಅಂತ ಹೇಳ್ತೀವಿ. ಆಮೇಲೆ ಕೆಳಗಡೆ ಬಂದು ಡೀಪ್ ಲೇಯರ್ ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಟಾಪ್ ಲೇಯರ್ ಬಗ್ಗೆ ಈಗ ಮಾತಾಡ್ತೀನಿ ಸರ್. ಟಾಪ್ ಲೇಯರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದೆ ಅನ್ಕೊಳ್ಳಿ, ಇದು ಟಾಪ್ ಲೇಯರ್. ಇಲ್ಲಿಂದ ಕಲ್ಲು ನಾವು ತೆಗಿತೀವಿ, ಸ್ಟಾರ್ಟ್ ಮಾಡ್ತೀವಿ. ಇದು ಟಾಪ್ ಲೇಯರ್ ಅಂತ ಹೇಳ್ಬೋದು. ಈ ಟಾಪ್ ಲೇಯರ್ ಮೇಲ್ಗಡೆ ಇದು ಓಪನ್ ಆಗಿದೆ, ಸೂರ್ಯನ್ಗೆ ಓಪನ್ ಆಗಿದೆ. ಓಪನ್ ಟು ಸನ್ಲೈಟ್, ಮಳೆ ಬೀಳುತ್ತೆ, ಗಾಳಿ ಬೀಸುತ್ತೆ. ಸೊ ಇದು ಇಲ್ಲಿವರೆಗೆ ಅದೇನು ಅಂದ್ರೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ. ಕಲ್ಲು ಮೇಲ್ಗಡೆ ಭಾರ ಏನೂ ಇಲ್ಲ, ಅದು ಕಂಪ್ರೆಸ್ ಆಗಿರಲ್ಲ. ಸೊ ಅದಕ್ಕೆ ಅದರಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಸ್ಟ್ರೆಂತ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ನಾನು ಸರ್ ಈ ಇಂಡಸ್ಟ್ರಿಲಿ ಬಂದಾದ್ಮೇಲೆ ತುಂಬಾ ಜನ ಕಸ್ಟಮರ್ಸ್ ನನಗೆ ಕಂಪ್ಲೇಂಟ್ ಮಾಡಿದ್ರು, ಸರ್ ನಾನು ಲಾಸ್ಟ್ ಟೈಮ್ ಇಲ್ಲಿ ಕಲ್ಲು ತಗೊಂಡಿದ್ದೆ, ತಗೊಂಡು 3 ವರ್ಷ ಆದ್ಮೇಲೆ ಚಿಪ್ ಆಗ್ತಾ ಇದೆ ಸರ್, ಕ್ರ್ಯಾಕ್ಸ್ ಬರ್ತಾ ಇದೆ, ಮೇಲ್ಗಡೆ ಎದ್ದು ಬರ್ತಾ ಇದೆ ಸರ್ ಇದಕ್ಕೆ ಪರಿಹಾರ ಏನು ಸರ್, ಏನಕ್ಕೆ ಸರ್ ಹಿಂಗೆ ಆಗ್ತಾ ಇದೆ ಅಂತ ನನಗೆ ಕಸ್ಟಮರ್ ಗೊತ್ತಿರಲ್ಲ. ಕಲ್ಲು ಆ ತರ ಆಗೋದೆಲ್ಲ ಈ ಟಾಪ್ ಲೇಯರ್ ಮೆಟೀರಿಯಲ್. ಇದು ಏನು ಅಂದ್ರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ನಮ್ಗೆ. ನೀವು ಗುರುತಿಸಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಇದು ಸೇಮ್ ಮಟೀರಿಯಲ್ ಬಟ್ ಇಲ್ಲಿಂದ ಲೋ ಕ್ವಾಲಿಟಿ, ಕಮ್ಮಿ ರೇಟಿಗೆ. ಹೌದು. ನೋಡೋದಿಕ್ಕೆ ಡೀಪ್ ಲೇಯರು, ಮಿಡಲ್ ಲೇಯರು, ಟಾಪ್ ಲೇಯರ್ 3 ಒಂದೇ ತರ ಇರುತ್ತೆ, ಸತ್ವಾರಿನೇ ಇರುತ್ತೆ. ಮಿಡಲ್ ಲೇಯರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವಾರಿನಲ್ಲಿ. ಈ ಮಿಡಲ್ ಲೇಯರ್ ಒಂದ್ ಸ್ವಲ್ಪ ತೋಡ್ಕೊಂಡು ಹೋಗ್ತಾ ಕೆಳಗೆ ಹೋದಂಗೆ ನೆಲದೊಳಗಡೆ ಹೋಗ್ತೀವಿ. ಅದ್ರ ಮೇಲೆ ಏನು ಅಂದ್ರೆ ಈ ಟಾಪ್ ಲೇಯರ್ ಇದೆಯಲ್ಲ, ಈ ಕಲ್ಲಿನ ಭಾರ ಇದ್ರ ಮೇಲೆ ಇರುತ್ತೆ. ಸೊ ಅದಕ್ಕೆ ಆ ಕಲ್ಲು ಒಂದ್ ಸ್ವಲ್ಪ ಜಾಸ್ತಿ ಕಂಪ್ರೆಸ್ ಆಗಿರುತ್ತೆ, ಟೈಟ್ ಆಗಿರುತ್ತೆ. ಹೌದು. ಇದು ಮಿಡಲ್ ಲೇಯರ್. ಮತ್ತೆ ವಾಪಸ್ ಬಂದ್ರೆ ಮಿಡಲ್ ಲೇಯರು ಇದೊಂದು ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸರಿನಾ? ಇದಾದ್ಮೇಲೆ ಡೀಪ್ ಲೇಯರ್ ಇರುತ್ತೆ. ಈ ಕಲ್ಲು ನಮ್ಗೆ ಜಾಸ್ತಿ ಸಿಗೋದಿಲ್ಲ, ಇದು ಲಿಮಿಟ್ ಆಗಿ ಸಿಗುತ್ತೆ. ಇದು ಡೀಪ್ ಲೇಯರ್ ಅನ್ನೋದು ಕಡಿಮೆ ಸಿಗೋದು. ಇದು ಡೀಪ್ ಲೇಯರ್ ಏನಕ್ಕಂದ್ರೆ ಇದೆರಡು ನಮ್ಗೆ ಜಾಸ್ತಿ ಸಿಗುತ್ತೆ, ಇದು ಡೀಪ್ ಲೇಯರ್ ಒಂದ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಸರಿನಾ? ನೋಡಿ ಹಿಂಗೆ ಕಲ್ಗಳು ಹಿಂಗೆ ಗುಡ್ಡೆ ಹಾಕಿರ್ತಾರೆ, ಬ್ಲಾಕ್ ಇದು, ಈ ತರ ಬ್ಲಾಕ್ಗಳು ಇದು. ಸರಿನಾ? ಒಂದು 30 ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ 30 ಬ್ಲಾಕ್ ಇರುತ್ತೆ. ಈ 30 ಬ್ಲಾಕಿಗೆ ಅವರು ಒಂದು ರೇಟ್ ಹೇಳ್ತಾರೆ, ಆವರೇಜ್ ಆಗಿ ಇಷ್ಟಕ್ಕೆ ಈ ಬೆಲೆ, ಈ ಲಾಟ್ ನೀನು ತಗೋ, ನಿನಗೆ ಈ ರೇಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ಟಾಪ್ ಲೇಯರ್, ಮಿಡಲ್ ಲೇಯರ್, ಡೀಪ್ ಲೇಯರ್ ಮಿಕ್ಸ್ ಇರುತ್ತೆ. ಬಟ್ ಅದು ದೇವರಿಗೆ ಗೊತ್ತು ಎಷ್ಟಿದೆ ಅಂತ. ನಾನು ಹೋಗಲ್ಲಿ ನೋಡಿಲ್ಲ ಅವ್ನು ಹಾಕಿರೋದು ಏನು ಅಂತ. ಯಾರಿಗೂ ಗೊತ್ತಾಗಲ್ಲ ಸರ್ ಟಾಪ್ ಲೇಯರ್, ಡೀಪ್ ಲೇಯರ್, ಟಾಪ್ ಲೇಯರ್ ಏನು ಗೊತ್ತಾಗಲ್ಲ. ಸೊ ನಾವು ಅವ್ರಿಗೆ ಪ್ರತ್ಯೇಕವಾಗಿ ಕೇಳ್ತೀವಿ, ನನಗೆ ಓನ್ಲಿ ಮಿಡಲ್ ಲೇಯರ್, ಡೀಪ್ ಲೇಯರ್ ಮೆಟೀರಿಯಲ್ ಮಾತ್ರ ಬೇಕು ಅಂತ. ಸೊ ಆಗ ಅವ್ರೇನ್ ಮಾಡ್ತಾರೆ, ಅದನ್ನ ಸೆಗ್ರಿಗೇಟ್ ಮಾಡ್ತಾರೆ. ಅವ್ರು ಸರ್ ಸೀಕ್ರೆಟ್ ಆಗಿ ನಂಬರ್ ಹಾಕೊಂಡಿರ್ತಾರೆ ಅವರು ಎಲ್ಲರಿಗೂ ಹೇಳಲ್ಲ ಅದು. ಸೊ ನಾವು ಪ್ರತ್ಯೇಕವಾಗಿ ಕೇಳಿದಾಗ ಮಾತ್ರ ಪ್ರತ್ಯೇಕ ವೆಂಡರ್ಸ್ಗೆ ಅದನ್ನ ಕೊಡ್ತಾರೆ. ಮಾತ್ರ ಕೊಡೋದು. ಹೌದು, ಅದು ಆಕ್ಷನ್ ಅಂತ ಹೇಳ್ತೀವಿ. ಈಗ ನಾವು ಖರೀದಿಸೋದು ಅದನ್ನ. ಆಗ ಅವನೇನ್ ಮಾಡ್ತಾನೆ, ರೇಟು ಒಂದಿದ್ದು 2 ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ. 10 ರೂಪಾಯಿ ಅಂದ್ರೆ 20 ರೂಪಾಯಿ ಮಾಡ್ತಾನೆ. ನೀನ್ ಬರೇ ಚೆನ್ನಾಗಿರೋದೆ. ಇವಾಗ ನಾವು ಟೊಮೊಟೊ ಅಂಗಡಿಗೆ ಹೋಗ್ತೀವಿ, ಟೊಮೊಟೊ ಚೆನ್ನಾಗಿರೋದೆ ತಗೊಂಡು ಉಳಿದಿದೆಲ್ಲ ಹಂಗೆ ಬಿಟ್ಬಿಟ್ಟು ಅನ್ನೇನ್ ಹೇಳ್ತಾನೆ, ಏನೋ ಹಂಗ್ ತಗೋಬಿಡ್ತಾ ಇದೆ, ಏನೋ ಹಂಗೆ ಆರ್ಸಂಗಿಲ್ಲ ಅಂತ ಹೇಳ್ತಾನೆ. ಹೂವಲ್ಲೂ ಹಂಗೆ ಹೇಳ್ತಾರೆ, ಈರುಳ್ಳಿಲೂ ಹಂಗೆ ಹೇಳ್ತಾರೆ, ನೀನ್ ಆರ್ಸಂಗಿಲ್ಲಪ್ಪ ಹಂಗೆಲ್ಲ ಅಂತ ಹಂಗ ಹಾರಿಸಿದ್ರೆ 10 ರೂಪಾಯಿ ಜಾಸ್ತಿ ಅಂತ. 10 ರೂಪಾಯಿ ಜಾಸ್ತಿ ತಗೊಂಡ್ರು. ಗೊತ್ತಾಯ್ತಲ್ಲ ಸರ್? ಸಿಮಿಲರ್ ಕಾನ್ಸೆಪ್ಟ್ ಇಲ್ಲ ಅಷ್ಟೇ. ಆತರ ನಾವು ನಮ್ಮ ಬಾಸು, ನಮ್ಮ ಇವ್ರು ಏನಿದ್ದಾರೆ ಕ್ವಾರಿ ಮಾಸ್ಟರ್ಸ್, ಹೋಗಿ ದೇ ವಿಲ್ ಬೈ ಓನ್ಲಿ ಮಿಡಲ್ ಲೇಯರ್ ಅಂಡ್ ಡೀಪ್ ಲೇಯರ್ ಮೆಟೀರಿಯಲ್. ಸೊ ಇಲ್ಲಿ ನಮ್ಗೆ ಪ್ರೈಸ್ ಜಾಸ್ತಿ ಆಯ್ತಾ, ಬ್ಲಾಕ್ ಅಲ್ಲೇ ಪ್ರೈಸ್ ಜಾಸ್ತಿ ಆಯ್ತಾ, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಬಗ್ಗೆ ಮಾತಾಡೋಣ ನಾವು, ಪ್ರೋಸೆಸ್. ಸರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಒಂದು ಹೇಳ್ತೀನಿ ಇಲ್ಲಿ. ಸರ್ ಇಲ್ಲಿ ಡೀಪ್ ಲೇಯರ್ ಬಗ್ಗೆ ಮಾತಾಡ್ದಲ್ಲ, ಈ ಡೀಪ್ ಲೇಯರ್ ಅಲ್ಲಿ ನಮ್ಗೆ ನಮ್ಮ ವಜ್ರಗಳು, ವೈಡೂರ್ಯಗಳು, ಚಿನ್ನಗಳು ಅದೆಲ್ಲ ಈ ಲೆವೆಲ್ ಅಲ್ಲಿ ಸಿಗುತ್ತೆ. ಇದು ಈ ಲೆವೆಲ್ ಅಲ್ಲಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಸರಿನಾ?
ಇದಾದ್ಮೇಲೆ ಇಲ್ಲಿ ಮದರ್ ಆಫ್ ರಾಕ್ ಅಂತ ಇರುತ್ತೆ, ತಾಯಿ ಕಲ್ಲು ಅಂತ ಹೇಳ್ತೀವಿ. ನೀವು ಎಲ್ಲೇನು ಬೋರ್ವೆಲ್ ಹಾಕಿದ್ರೆ ಕಲ್ಲು ಸಿಗ್ಲೇಬೇಕು. ಹೌದು, ಖಂಡಿತ ಅಲ್ಲ, ಕಲ್ಲಾದ್ಮೇಲೆ ನೀರು ಬರೋದು. ಹೌದೌದು. ಈ ಮದರ್ ಆಫ್ ರಾಕ್ ಅಂತ ಇರುತ್ತೆ, ಅಲ್ಲಿ ಹೋದ್ಮೇಲೆ ನೀವು ಅದನ್ನ ಸ್ಟಾಪ್ ಮಾಡ್ಬೇಕು, ವಾರಿನ ಸ್ಟಾಪ್ ಮಾಡಿ ಮತ್ತೆ ಎಲ್ಲ ಮುಚ್ಚಿಬಿಡ್ಬೇಕು. ಗೊತ್ತಾಯ್ತಾ? ಇಲ್ಲಪ್ಪ ನನಗೆ ಬೇಕು ಅಂತ ಏನಾರ ಟಚ್ ಮಾಡಿದ್ರೆ ಕೆಳಗಡೆಯಿಂದ ನೀರು ಬಂದು ವಾರಿ ಎಲ್ಲ ತುಂಬೋಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಹೇಳಿದ್ವಿ. ಪ್ರೊಸೆಸಿಂಗ್ ಅಂದ್ರೆ ಈ ಪ್ರಕ್ರಿಯೆ ಮಾಡೋ ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಇದರಲ್ಲಿ ನಮ್ದು ಫಸ್ಟ್ ಸ್ಟೆಪ್ ಸರ್, ಇದು ಮೇಜರ್ ಮಾರ್ಬಲ್ ಅಲ್ಲಿ ಬರುತ್ತೆ, ಗ್ರಾನೈಟ್ ಅಲ್ಲಿ ಅಷ್ಟೊಂದು ಬರೋದಿಲ್ಲ ಈ ಫ್ಯಾಕ್ಟರ್. ನಾನು ಪ್ರೊಸೆಸಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಅಂಶ ಹೇಳ್ತಾ ಇದ್ದೀನಿ, ಅದರಲ್ಲಿ ಕೆಳಗಡೆದು. ಸರಿನಾ? ಇಲ್ಲಿ ಏನು ಅಂದ್ರೆ ಈಗ ಗ್ರಾನೈಟ್ ಬರುತ್ತೆ, ಗ್ರಾನೈಟ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಇದರಲ್ಲಿ ಕ್ರ್ಯಾಕ್ಸು, ಹೋಲ್ಸು, ಪಿನ್ ಹೋಲ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಏನಕ್ಕಂದ್ರೆ ತುಂಬಾ ಗಟ್ಟಿ ಮೆಟೀರಿಯಲ್. ಗ್ರಾನೈಟ್ ಬಂದು ಇಗ್ನಿಷಿಯಸ್ ರಾಕ್ ಅಂತ ಕರಿತೀವಿ. ಈ ಪ್ರೊಸೆಸಿಂಗ್ ಅಲ್ಲಿ ನಾವು ಎಪಾಕ್ಸಿ ಯೂಸ್ ಮಾಡ್ತೀವಿ ಸರ್. ಎಪಾಕ್ಸಿ ಯೂಸ್ ಮಾಡ್ತೀವಿ. ಏನಕ್ಕೆ? ಕಟ್ ಮಾಡ್ತೀವಿ, ಕಟ್ಟಿಂಗ್ ಅಲ್ಲಿ 2 ತರ ಬರುತ್ತೆ. ಒಂದು ಇದು ಕಟ್ಟರ್ ಸೈಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಗ್ಯಾಂಗ್ಸಾ ಸೈಜ್ ಅಂತ ಬರುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಸರ್? ಇಲ್ಲ, ಕಾಣ್ತಾ ಇದೆಯಲ್ಲ. ಗ್ಯಾಂಗ್ಸಾ ಅನ್ನೋದು ಮಿಷಿನ್ ಅದು. ಈ 2 ಅಂಶದಲ್ಲೂ ರೇಟ್ ಫ್ಯಾಕ್ಟರ್ ಚೇಂಜ್ ಆಗುತ್ತೆ. ಸೊ ಈಗ ಈ ಕಟ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟೊಂದು ಕಾಸ್ಟ್ ಬೀಳೋದಿಲ್ಲ. ಯಾವ್ದು ವಿಷ್ಣು ಚಕ್ರ ಕಟ್ಟಿಂಗ್ ಅಲ್ಲಿ ನಮ್ ಗ್ಯಾಂಗ್ಸ್ ಅಲ್ಲಿ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಈ ಎಪಾಕ್ಸಿ ಅನ್ನೋ ಒಂದು ಇದನ್ನ ಯೂಸ್ ಮಾಡ್ತೀವಿ. ಎಪಾಕ್ಸಿ ಅಂದ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ, ಬೀಳ್ತಾ ಇದೆ ನೋಡಿ. ಹೌದು, ಇದು ಎಪಾಕ್ಸಿ. ಆಲ್ರೆಡಿ ಒಣಗೋಗಿದೆ, ಖಂಡಿತ ಅದು ಆಲ್ರೆಡಿ ಒಣಗೋಗಿದೆ ತುಂಬಾ. ಅದನ್ನ ಏನಕ್ಕಪ್ಪ ಹಾಕ್ಬೇಕು ಅಂದ್ರೆ ಪಾಲಿಶ್ ಮಾಡೋದಕ್ಕೆ ಅದನ್ನ ಹಾಕ್ಬೇಕು. ಈಗ ವಾಟರ್ ಪಾಲಿಶ್ ಆಗ್ಲಿ, ನಾವು ರೆಗ್ಯುಲರ್ ಪಾಲಿಶ್ ಆಗ್ಲೂ ಮಾಡೋದಕ್ಕೆ ಎಪಾಕ್ಸಿ ಖಂಡಿತವಾಗ್ಲೂ ಹಾಕ್ಬೇಕು. ಏನು ಬೆನಿಫಿಟ್ ಸರ್? ಏನು ಅಂದ್ರೆ ಅದನ್ನ ಹಾಕದೆ ನಾವು ಪಾಲಿಶ್ ಮಾಡಕ್ಕೆ ಆಗೋದಿಲ್ಲ. ಕಲ್ನ ಪಾಲಿಶ್ ತಗೊಳ್ಳೋದೇ ಇಲ್ಲ ಅದು. ನಾವು ಡೈಮಂಡ್ ಪಾಲಿಶ್ ಮಾಡಕ್ಕೂ ಆಗೋದಿಲ್ಲ, ರೆಗ್ಯುಲರ್ ಪಾಲಿಶ್ ಮಾಡಕ್ಕೂ ಆಗೋದಿಲ್ಲ. ಎಪಾಕ್ಸಿನ ಖಂಡಿತವಾಗಿ ಅದ್ರ ಮೇಲ್ಗಡೆ ಕಲ್ ಮೇಲೆ ಹಾಕಿ ಅದನ್ನ ಪಾಲಿಶ್ ಮಾಡಿದ್ಮೇಲೆ ಸೇಫ್ಟಿ ಲೇಯರ್ ಅಂತ ಹೇಳ್ತೀವಲ್ಲ ಸರ್, ಅದು ಕ್ರಿಯೇಟ್ ಆಗುತ್ತೆ. ಸೊ ದಟ್ ಅದು ಹಾಕಿ ಪಾಲಿಶ್ ಮಾಡಿರೋದ್ರಿಂದ ನಿಮ್ಗೆ ಏನೇ ನಾವು ಅದ್ರ ಒಳಗಡೆ ಫಾರ್ ಎಕ್ಸಾಂಪಲ್ ನಾವು ತುಂಬಾ ಜನ ಅನ್ಕೋತಾರೆ ಅರಿಶಿನ ಬಿದ್ರೆ ಹಿಡ್ಕೊಬಿಡುತ್ತೆ, ಕಾಫಿ ಬಿದ್ರೆ ಹಿಡ್ಕೊಬಿಡುತ್ತೆ ಅಂತ ಹೇಳ್ತಾರಲ್ಲ. ಈ ನಾವು ಎಪಾಕ್ಸಿ ಹಾಕಿ ಪಾಲಿಶ್ ಮಾಡೋದ್ರಿಂದ ಆ ತರ ಏನು ಕೇಸ್ ಬರೋದಿಲ್ಲ. ಒಂದು ಲೇಯರ್ ಸಿಕ್ಬಿಡುತ್ತೆ. ಕರೆಕ್ಟ್, ಎಕ್ಸ್ಟ್ರಾ ಸೇಫ್ಟಿ ಲೇಯರ್ ತರ ಬರುತ್ತೆ. ಕರೆಕ್ಟ್, ಸರಿನಾ? ಇದಕ್ಕೆ ಹಾಕೋ ಎಪಾಕ್ಸಿನ ನಾವು ಡೈರೆಕ್ಟ್ ಇಟಲಿಯಿಂದ ತರಿಸ್ತೀವಿ. ಇಟಲಿಯಿಂದ ತರಿಸ್ತೀವಿ. ಅದನ್ನ 10x ಎಪಾಕ್ಸಿ ಅಂತ ಕರಿತೀವಿ. ಥಿಕ್ನೆಸ್ ತುಂಬಾ ಜನ ನನಗೆ ಎಪಾಕ್ಸಿನೇ ಬೇಡ, ಎಪಾಕ್ಸಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸುಮ್ಮನೆ ಹೇಳ್ಬೋದು ಅಂಗಡಿಯವ್ರು ಸೇಲ್ ಮಾಡೋದಕ್ಕೆ. ಸರ್ ಇದಕ್ಕೆ ನಾವೇನು ಹಾಕಿಲ್ಲ ಸರ್, ಹಂಗಿದೆ ಸರ್. ಎಪಾಕ್ಸಿ ಆಗದೆ ಇದ್ರೆ ಪಾಲಿಶ್ ಮಾಡಕ್ ಆಗೋದೇ ಇಲ್ಲ, ಯಾವುದು ಆಗಲ್ಲ. ಥಿಕ್ನೆಸ್ ಹೆಂಗ್ ಮ್ಯಾಟರ್ ಆಗುತ್ತೆ ಪ್ರೈಸಿಂಗ್ ಮೇಲೆ. ಈಗ ನಾನು ಸರ್ ಈ ಬ್ಲಾಕು ಕರೆಕ್ಟ್ ಅಲ್ಲ ಸರ್? ಈ ಬ್ಲಾಕ್ ಇಲ್ಲಿದೆ, ಕರೆಕ್ಟಾ? ಈ ಬ್ಲಾಕ್ನಲ್ಲಿ ನಾನು ಫಾರ್ ಎಕ್ಸಾಂಪಲ್ 50 ಸ್ಲ್ಯಾಬ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ 50 ಸ್ಲೈಸ್ ಮಾಡಿದಾಗ ನಾನು 18mm, ನಮ್ದು 18mm ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡಲೇಬೇಕು. ಏನಕ್ಕೆ ನಾನು ಹೇಳಿದೆ ನಿಮ್ಗೆ, ಸ್ಕೋಪ್ ಅಂದ್ರೆ ನಂಬಿಕೆ. ಬೇರೆಯವರು ನಿಮ್ಗೆ ಇದನ್ನ 16mm ಅಲ್ಲಿ ಕಟ್ ಮಾಡ್ತಾರೆ. 16mm ಅಲ್ಲಿ ಕಟ್ ಮಾಡಿದಾಗ ಅವ್ರಿಗೆ 60 ಪೀಸ್ ಸಿಗುತ್ತೆ. 10 ಪೀಸ್ ಎಕ್ಸ್ಟ್ರಾ ಬರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದೀನಿ. 1mm 2mm ಇದು ಮಾಡಿದ್ರು ಅವ್ರಿಗೆ ಅಷ್ಟು ಉಳಿಯುತ್ತೆ. ಸರಿನಾ? ಅವರು ಅದನ್ನ ಕಮ್ಮಿ ರೇಟ್ಗೆ ಕೊಟ್ಟು ಇಲ್ಲೇ ನಿಮ್ಗೆ ಸ್ನ್ಯಾಪ್ಸ್ ಜಾಸ್ತಿ ಬರುತ್ತಲ್ಲ ಅದ್ರಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಹಿಂಗಿಲ್ಲ, ಹಂಗೆ ಅಷ್ಟೇ, ಬೇರೆ ಏನಿಲ್ಲ. ಇದು ತುಂಬಾ ಜನ ಗೊತ್ತಿರಲ್ಲ. ಅವರು ತುಂಬಾ ಜನ ಏನ್ ಹೇಳ್ತಾರೆ, ನಮ್ದು ಇದು 18mm ಕಸ್ಟಮರ್ಗೆ ಹೆಂಗ್ ಗೊತ್ತಾಗುತ್ತೆ 18mm? ಅವ್ರೇನು ಕ್ಯಾಲಿಪರ್ಸ್ ಹೌದು ಹೇಳಿ, ಕ್ಯಾಲಿಪರ್ಸ್ ತಗೊಂಡ್ಬರ್ತಾರ, ಇಲ್ಲ ಬೇರೆಲ್ಲ ಹಿಂಗ್ ನೋಡ್ತಾರ, ಇರ್ಬೋದಪ್ಪ ಅಂತ. ಇವೆಲ್ಲದ್ರ ಮೇಲೆ ರೇಟ್ ಡಿಪೆಂಡ್ ಆಗಿದೆ. ಕರೆಕ್ಟ್ ಆಗಿ ಹೇಳಿದ್ರೆ ಇದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಇರುತ್ತೆ. ಯಾರು ಆಪಲ್ ಐಫೋನ್ 20,000 ಕೊಡಲ್ಲ, 20,000 ಮೊಬೈಲ್ ನ ಆಪಲ್ ಐಫೋನ್ ರೇಟ್ ಯಾರು ತಗೊಳ್ಳಲ್ಲ, ಕರೆಕ್ಟ್ ಅಲ್ಲ ಸರ್? ಬನ್ನಿ ಸರ್, ಬೇರೆ ಇದು ಮಾರ್ಬಲ್. ಇದು ಮಾರ್ಬಲ್ ಅಂತ ಕರಿತೀವಿ. ಇದು ಮೆಟಮಾರ್ಫಿಕ್ ರಾಕ್ ಅಂತ ಹೇಳ್ತೀವಿ. ಗ್ರಾನೈಟ್ಗಿಂತ ಒಂದು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್. ಬಟ್ ಇದರಲ್ಲಿ ತುಂಬಾ ವೇರಿಯಂಟ್ ಸಿಗುತ್ತೆ ನಿಮ್ಗೆ, ಸಿಕ್ಕಾಪಟ್ಟೆ ವೇರಿಯಂಟ್ ಸಿಗುತ್ತೆ ಸರ್. ಇದರಲ್ಲಿ ನಿಮ್ಗೆ ಎಷ್ಟು ಬೇಕು ವೇರಿಯಂಟ್ಸ್ ಅಷ್ಟು ವೇರಿಯಂಟ್ ಸಿಗುತ್ತೆ ಮಾರ್ಬಲ್. ಈಗ ಇದ್ರ ಬಗ್ಗೆ ಮಾತಾಡೋಣ. ಹೇಳಿ ಸರ್. ಇದನ್ನ ನಾವು ಮೆಲಿಸಾ ಬೇಜ್ ಅಂತ ಕರಿತೀವಿ. ಬೇಜ್ ಕ್ರೀಮ್ ಕಲರ್, ಡಾರ್ಕ್ ಪ್ಯಾಟ್ರನ್, ದೇವರು ಕೊಟ್ಟಿರೋ ಕಲ್ಲಿದು. ಇದರಲ್ಲಿ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ, ಪಿನ್ ಹೋಲ್ಸ್ ಅಂತ ಹೇಳ್ತೀವಿ, ಫಿಶರ್ಸ್ ಅಂತ ಹೇಳ್ತೀವಿ. ಏನಪ್ಪಾ ಇನ್ವಿಸಿಬಲ್ ಅದು. ಕ್ರ್ಯಾಕ್ಸ್, ಫಿಶರ್ಸ್, ಪಿನ್ ಹೋಲ್ಸ್ ಎಲ್ಲ ಇದ್ರಲ್ಲಿ ಇರುತ್ತೆ. ನಾನು ಯಾರೋ ಒಬ್ಬ ಹೇಳ್ದ ಅನ್ಕೊಳ್ಳಿ, ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಸರ್ ನಮ್ಮ ಮಾರ್ಬಲ್ ಅಲ್ಲಿ ಏನು ಕ್ರ್ಯಾಕ್ಸ್ ಇಲ್ಲ, ಫಿಶರ್ಸ್ ಇಲ್ಲ, ಏನು ಪಿನ್ ಹೋಲ್ಸ್ ಇಲ್ಲ ಅಂದ್ರೆ ತಪ್ಪು.
ಸುಳ್ಳು ಹೇಳ್ತಾ ಇದ್ದಾರೆ. ಆ ತರ ಕಲ್ಲು ಪ್ರಪಂಚದಲ್ಲೇ ಇಲ್ಲ, ದೇವರು ಮಾಡೇ ಇಲ್ಲ. ಅದು ಹೋಗ್ಲೇಬೇಕು. ಏನಕ್ಕೆ ಇದಕ್ಕೆ ಗಾಳಿ ಆಡ್ಬೇಕು. ಗಾಳಿ ಆಡಿದ್ರೇನೆ ಈ ಪ್ಯಾಟರ್ನ್ ಎಲ್ಲ ಆಗೋದು. ಈ ಕಲ್ಲು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರೀಮಿಶ್ ಕಲರ್ ಅಲ್ಲಿ ಇದೆ. ಇದು 90% ಪೀಪಲ್ ವಿಲ್ ಬೈ ದಿಸ್ ಸರ್. ಟ್ರೆಂಡಿಂಗ್ ಅಂತ ಹೇಳ್ಬೋದು. ಏನಕ್ಕೆ ಮತ್ತೆ ಟ್ರೆಂಡಿಂಗು ನೀವು ಕೇಳ್ಬೋದು. ಸರ್ ಕ್ರೀಮಿಶ್ ಕಲರ್, ಬೇಜ್ ಕಲರ್ ಎಲ್ಲಾ ಫರ್ನಿಚರ್ ಜೊತೆ ಮ್ಯಾಚ್ ಆಗುತ್ತೆ ಸರ್. ಇದು ಪ್ರೈಸ್ ಆಮೇಲೆ ಏನು ತುಂಬಾ ಸುಂದರವಾಗಿದೆ, ನಾನು ತಗೊಳ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಏನ್ ಜಾಸ್ತಿ ಯೋಚನೆ ಮಾಡಬೇಡಿ. 400 ರೂಪಾಯಿಗೆ ನಾವು ಈ ಕಲ್ಲನ್ನ ಕೊಡ್ತೀವಿ. 400 ರೂಪಾಯಿ ಕೊಡ್ತೀವಿ. ನಿಮ್ಮಲ್ಲಿ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? 300 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ನೋಡಿ. ಸಿಮಿಲರ್ ಇದೇ ರೀತಿ ಕಲ್ಲು 300 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಸಿಗುತ್ತೆ ಸರ್. ಇದೇ ರೀತಿ ಕಲ್ಲು 600 ರೂಪಾಯಿಲೂ ಸಿಗುತ್ತೆ. ಸರಿನಾ? ನಾನು ಹೇಳ್ದಂಗೆ ಆ 3 ಫ್ಯಾಕ್ಟರ್ ಡಿಫರ್ ಆಗುತ್ತೆ. ನೆಕ್ಸ್ಟ್ ಪ್ಯಾಟ್ರನ್ಸ್, ಕಂಟ್ರಿ, ಇಂಪೋರ್ಟಿಂಗ್ ಡ್ಯೂಟಿ ಬೀಳುತ್ತೆ ಎಲ್ಲ ಬೇರೆ ಬೇರೆ ಕಂಟ್ರಿ. ಇದು ಒಂದೇ ಕಂಟ್ರಿ ತರಲ್ಲ. ಇಟಲಿನೇ ಅಲ್ಲ, ತುಂಬಾ ಕಂಟ್ರೀಸ್ ಇಂದಾನು ಬರುತ್ತೆ. ಓಮನ್ ಇಂದ ಬರುತ್ತೆ, ಅರ್ಜೆಂಟಿನಾ ಇಂದ ಬರುತ್ತೆ, ಗೊತ್ತಾಯ್ತಲ್ಲ ಸರ್, ಸ್ಪೈನ್ ಇಂದ ಬರುತ್ತೆ. ತುಂಬಾ ಕಂಟ್ರೀಸ್ ಇಂದ ನಾವು ಮೆಟೀರಿಯಲ್ ತರಿಸ್ತೀವಿ ಸರ್. ಇದು ಮೋಸ್ಟ್ ಪ್ರಿಫರೇಬಲಿ ಎಲ್ಲ ಹಾಕ್ಬೋದು ಸರ್. ಇದು ನೋಡಿ ಅಪ್ಲಿಕೇಶನ್ಸ್ ಅಂದ್ರೆ ನಾವು ಇದನ್ನ ಲಿವಿಂಗ್ ಏರಿಯಾದಲ್ಲಿ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಈ ಮಾರ್ಬಲ್ ನ ತುಂಬಾ ಜನ ಬಾತ್ರೂಮ್ ವಾಲ್ಸ್ ಅಲ್ಲೂ ಯೂಸ್ ಮಾಡ್ತಾರೆ. ಬಾತ್ರೂಮ್ ವಾಲ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ 3 ವಾಲ್ಗೆ ಇದನ್ನ ಹಾಕ್ತಾರೆ, 1 ವಾಲ್ಗೆ ಈ ತರ ಕಲರ್. ಇದು ಡಾರ್ಕ್ ಕಲರ್, ಇದು ಮಾರ್ಬಲ್ ಸರಿನಾ? ಡಾರ್ಕ್ ಕಲರ್ ಇದಕ್ಕೆ ಮ್ಯಾಚ್. ಕೆಲವೊಬ್ರು ಇಲ್ಲ ನಮ್ಗೆ ಯೂನಿಕ್ ಆಗಿರ್ಲಿ ಮಾರ್ಬಲ್ ತರ ಅಂದ್ರೆ ಒಂದೇ ತರ ಇರುತ್ತೆ. ಇನ್ನೊಂದು ಅಂಶ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂದ್ರೆ ಮಾರ್ಬಲ್ ಅಲ್ಲಿ ನಾವು ಹಾಕಿದ್ಮೇಲೆ ಯಾವ್ದೇ ರೀತಿ ಜಾಯಿಂಟ್ ಕಾಣಲ್ಲ. ನೆಕ್ಸ್ಟ್ ಪ್ರತಿಯೊಂದು ಮಾರ್ಬಲ್ ಬುಕ್ ಮ್ಯಾಚ್ ಆಗುತ್ತೆ. ಈ ಡಿಸೈನ್ ಹಿಂಗೆ ರನ್ ಆಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ. ಕೆಲವೊಂದು ಟೈಮ್ ಸ್ಲ್ಯಾಬ್ ಅಲ್ಲಿ ಡೈಮಂಡ್ ಶೇಪ್ ಪ್ಯಾಟರ್ನ್ ಆಗುತ್ತೆ. ನಮ್ಮ ಕಾರ್ಪೆಟ್ ಎಲ್ಲ ನಾವು ಮತ್ತೆ ತಗೊಬಂದು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಇದ್ರಲ್ಲೇ ಲುಕ್ ಬರುತ್ತೆ. ಇದನ್ನ ಹೇಳಿ ಕಂಟಿನ್ಯೂಟಿ ತಗೊಳ್ಳಿ ನಮಗೆ ಸರ್. ಇದು ನಾವು ಬ್ರೇಷಿಯಾ ರೆಡ್ ಅಂತ ಕರಿತೀವಿ. ಬ್ರೇಷಿಯಾ ರೆಡ್ ತುಂಬಾ ಇದೆ ಅಲ್ವಾ? ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಗ್ಲಾಸಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಮಾರ್ಬಲ್ ಬಂದು ಕೆಲವೊಂದು ಕಲ್ಲಿರುತ್ತೆ, ಕೆಲವೊಂದು ಕಲ್ಲು ಪಾಲಿಶ್ ಜಾಸ್ತಿ ತಗೊಳ್ಳೋದಿಲ್ಲ. ಕೆಲವೊಂದು ಕಲ್ಲಿರುತ್ತೆ, ಅದ್ರ ಸ್ವಭಾವ ಅದು, ಯಾರು ಏನು ಮಾಡಕ್ಕಾಗಲ್ಲ. ಕೆಲವೊಂದು ಕಲ್ಲಿರುತ್ತೆ, ಅದು ಪಾಲಿಶ್ ತುಂಬಾ ಚೆನ್ನಾಗಿ ತಗೊಳುತ್ತೆ. ಸೊ ಆ ರೀತಿ ಇದು ಪಾಲಿಶ್ ತುಂಬಾ ಚೆನ್ನಾಗಿ ತಗೊಂಡಿದೆ. ಇದನ್ನು ಅಷ್ಟೇನೆ ನಾವು ಲಿವಿಂಗ್ ಏರಿಯಾದಲ್ಲಿ, ರೂಮ್ಸ್ ಅಲ್ಲಿ ಕೆಲವೊಬ್ರು ನಾನು ಹೇಳ್ದಂಗೆ ಸ್ವಲ್ಪ ಲೈಟ್ ಡಾರ್ಕ್ ಇರೋದ್ರಿಂದ ಡಾರ್ಕ್ ಕಾನ್ಸೆಪ್ಟ್ ಅಲ್ಲಿ ಈಗ ನಾವು ಏನ್ ಹೇಳ್ಬೋದು, ಟಿವಿ ವಾಲ್ ಅಲ್ಲಿ ಆಗ್ಲಿ ಆತರ ಯೂಸ್ ಮಾಡ್ಬೋದು. ಇನ್ನೊಬ್ರು ತುಂಬಾ ಜನ ಬಿಹೈಂಡ್ ದ ಬೆಡ್ ಅಂತ ಹೇಳ್ತೀವಿ. ನಾವು ಮಲಗುವಾಗ ತಲೆ ಇಟ್ಟು ಮಲ್ಕೋತೀವಲ್ಲ ಸರ್, ಬೆಡ್ ಹಿಂದೆಗಡೆ ಗೋಡೆನೆಲ್ಲ ಹಾಕೊಳ್ತಾರೆ. ಹೆಡ್ ಬೋರ್ಡ್ ಹತ್ರ ಆ ಗೋಡೆಗೂ ಹಾಕೋತಾರೆ. ಹೈಲೈಟ್ ಮಾಡ್ಬೋದು. ಡಬಲ್ ಲೈಟ್ ಅಲ್ಲಿ ಹಾಕ್ಬೋದು ಅಲ್ವಾ? ಡಬಲ್ ಲೈಟ್ ಸೀಲಿಂಗ್ ಬರುತ್ತೆ ನೋಡಿ ಸರ್, ಅಲ್ಲಿ ಸಕ್ಕದಾಗಿ ಕಾಣಿಸುತ್ತೆ. ಸೂಪರ್ ಆಗಿದೆ ಸರ್. ಬೆಲೆಗಳು ಹೇಳ್ಬೋದಾ ಎಷ್ಟಿಂದ? ನೀವು ಹೇಳಿದ್ರಲ್ಲ ಆಲ್ರೆಡಿ. ಹೌದು, 300 ಇಂದ ಸ್ಟಾರ್ಟ್ ಆಗುತ್ತೆ. ಬೆಲೆ ಹೆಂಗ್ ವೇರಿ ಆಗುತ್ತೆ ನಿಮ್ಗೆ ಹೇಳಿದೀನಿ ನಾನು. ಬ್ಲಾಕ್ ಟು ಬ್ಲಾಕ್ ಬೆಲೆ ವೇರಿ ಆಗುತ್ತೆ. ಆಕ್ಚುಯಲ್ ಪ್ರೈಸ್ ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಿ ನೀವು ಯಾವ ಕಲ್ ಸೆಲೆಕ್ಟ್ ಮಾಡ್ತೀರಾ ಆ ತರ ಇರುತ್ತೆ. ಬೆಲೆ ನಾವು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 550 ರೂಪಾಯಿವರೆಗೂ ಮಾರ್ಬಲ್ ನಮ್ಮ ಹತ್ರ ಸಿಗುತ್ತೆ. ಸರ್ ಇದು ಒಂದು ಸುಂದರವಾದ ಕಲ್ಲು. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಹೇಳ್ತಾ ಇದ್ರೆ ಸಂಜೆವರೆಗೂ ಹೇಳ್ತಾನೆ ಇರ್ಬೋದು. ಇದು ಕಲ್ಲನ್ನಕ್ಕಿಂತ ಮಿರರ್ ಅಂತ ಹೇಳ್ಬೋದು. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಎಲ್ಲರೂ ಕ್ರೀಮ್ ತುಂಬಾ ಜನ ಯೂಸ್ ಮಾಡ್ತಾರೆ. ಕ್ರೀಮ್ ತುಂಬಾ ಪಾಪ್ಯುಲರ್ ಕ್ರೀಮ್. ಹೌದು. ಕೆಲವೊಬ್ರು ಡಿಫ್ರೆಂಟ್ ಬೇಕು ನಂಗೆ ಅಂತ ಹೇಳ್ತಾರೆ, ಡಿಫ್ರೆಂಟ್ ಕಲ್ ಬೇಕು ಅಂತ. ಇದು ಅವ್ರಿಗೆ ಪ್ರತ್ಯೇಕವಾದದ್ದು. ನಮ್ಮನೆ ಯೂನಿಕ್ ಆಗಿರ್ಲಿ ಅಲ್ವಾ? ಯೂನಿಕ್ ಆಗಿ ಕಾಣುತ್ತೆ. ಓಕೆ, ಗ್ರೇ ಕಲರ್. ಸರ್ ಇದು ನೋಡಿ ತುಂಬಾ ಎಷ್ಟು ಚೆನ್ನಾಗಿದೆ ಸರ್. ಇದ್ರಲ್ಲಿ ಮತ್ತೆ ನಾನೇನ್ ಪೇಂಟ್ ಹೊಡೆದಿದ್ದೀನಿ ಅನ್ಕೊಂಡ್ಬಿಟ್ಟಿರಾ? ಪೇಂಟ್ ಇಲ್ಲ, ಏನು ಇಲ್ಲ, ದೇವ್ರು ಮಾಡಿರೋ ಕಲ್ಲಿದು. ನ್ಯಾಚುರಲ್ ಸರ್ ಇದು. ನ್ಯಾಚುರಲ್ ಸರ್ ಇದು. ನ್ಯಾಚುರಲಿ ಇಷ್ಟೊಂದು ಪ್ಯಾಟರ್ನ್ ಬರುತ್ತೆ. ಹೌದು. ತುಂಬಾ ಜನಕ್ಕೆ ಇನ್ನೊಂದು ವಿಷಯ ಇರುತ್ತೆ, ಸರ್ ಮಾರ್ಬಲ್ ತುಂಬಾ ಕೋಲ್ಡ್ ಆಗುತ್ತಲ್ವಾ ಅಂತ ಕೇಳ್ತಾರೆ. ಹೌದು. ಸೊ ಸರ್ ಯೂಶಲಿ ನನ್ನ ಕೇಳಿದ್ರೆ ಇಟಾಲಿಯನ್ ಮಾರ್ಬಲ್ಸ್ ಅಷ್ಟು ಕೋಲ್ಡ್ ಆಗೋದಿಲ್ಲ. ಇಟಾಲಿಯನ್ ಆಗಲ್ಲ. ಆಸ್ ಲೈಕ್ ಆಸ್ ಟೈಲ್ಸ್ ಎಷ್ಟು ಕೋಲ್ಡ್ ಆಗುತ್ತೆ ಅಷ್ಟೇ ಕೋಲ್ಡ್ ಇಟಾಲಿಯನ್ ಮಾರ್ಬಲ್ಸ್ ಆಗುತ್ತೆ. ಪರವಾಗಿಲ್ಲ ಅಂತೀರಾ? ಹೌದು, ಖಂಡಿತ. ಆಮೇಲೆ ಇನ್ನೊಂದು ಡೌಟ್ ಇದೆ, ತುಂಬಾ ಜನ ಮೇಂಟೆನೆನ್ಸ್ ಬೇಕಾಗುತ್ತೆ ಇಟಾಲಿಯನ್ ಮಾರ್ಬಲ್ಗೆ ಅಂತ ಹೇಳಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈಗ ಮೇಂಟೆನೆನ್ಸ್ ಬಗ್ಗೆ ಹೋದ್ರೆ ನಾನು ಒಂದು ಸಿಂಪಲ್ ಒಂದು ಟಿಪ್ ಕೊಡ್ತೀನಿ. ಹೇಳಿ ಸರ್. ಮೇಂಟೆನೆನ್ಸ್ ಅಂದ್ರೆ ನಾನು ಹೇಳ್ದಂಗೆ ಇದು ಪ್ರೋಸೆಸ್ ಅಲ್ಲಿ ನಾವು ರಿವೋ ಪ್ರೋಸೆಸ್ ಅಂತ ಹೇಳ್ತೀವಿ. ಅದೇ ಎಪಾಕ್ಸಿ ಹಾಕಿ ಅದನ್ನ ಪಾಲಿಶ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ದಟ್ ಇದೇನಾಗುತ್ತೆ, ಅದ್ರ ಮೇಲೆ ಏನೇ ಬಿದ್ರು ಇಮ್ಮಿಡಿಯೇಟ್ ಆಗಿ ಹೇಳ್ಕೊಳ್ಳೋದಿಲ್ಲ. ಏನು ನಾನು ಸುಳ್ಳು ಹೇಳೋದಿಲ್ಲ, ತಪ್ಪು ಸರ್. ನಮ್ಮ ಮಾರ್ಬಲ್ ಏನು ಹೇಳ್ಕೊಳ್ಳಲ್ಲ ಅಂತ ನಾನು ಹೇಳೋದಿಲ್ಲ. 12 ಗಂಟೆಯಿಂದ 20 ಗಂಟೆಗಳ ಒಳಗೆ ಅದ್ರ ಮೇಲೆ ಇರೋದನ್ನ ಕ್ಲೀನ್ ಮಾಡ್ಕೋಬೇಕು ನಾವು. ಓಕೆ, ಸರಿನಾ? ಅಲ್ಲಿವರೆಗೂ ಅದೇನೋ ಆಗೋದಿಲ್ಲ. ಬಿಡ ಬಿತ್ತು ಆಯ್ತು, ಕಲ್ಲೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅಂದ್ರೆ ಕಲ್ಲು ಒಳಗೆ ಹೇಳ್ಕೊಳ್ಳುತ್ತೆ ಅಷ್ಟೇ. ಈಗ ನೋಡಿ, ಇದು ನೋಡ್ತಾ ಇದೀರಲ್ಲ, ಇದು ಸೈಜ್ 2ಕ್ಕೆ 2 ಅಡಿ ಇದೆ ಸರ್. ಇದನ್ನ ಕೋಟಾ ಸ್ಟೋನ್ ಅಂತ ಕರಿತೀವಿ. ಕೋಟಾ ಸ್ಟೋನ್ ಕೋಟ ಅನ್ನೋದು ಒಂದು ಪ್ಲೇಸ್ ನೇಮು. ರಾಜಸ್ಥಾನಿಂದ ಈ ಕಲ್ ತಂದಿದೀವಿ ಸರ್. 2 ಅಡಿಗೆ 2 ಅಡಿ. ಇದು ಚಿಕ್ಕ ಟೈಲ್ಸ್ ತರ ಬರುತ್ತೆ ಇದು. ಹೌದು, ಅದೇ ಟೈಲ್ಸ್ ಅಲ್ಲ, ನ್ಯಾಚುರಲ್ ಸ್ಟೋನ್. ಕರೆಕ್ಟ್ ಅಲ್ಲ? ಈ ಕಲರ್ ನೋಡಿ, ಎಷ್ಟು ಈ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಇದು ಟೈಲ್ಸಾ
ಇದು ಏನು ಅಂತ, ಆರ್ಟಿಫಿಷಿಯಲ್ ಇಲ್ಲಾಂದ್ರೆ ನ್ಯಾಚುರಲ್ ಅಂತ ಗೊತ್ತಾಗ್ಬಿಡುತ್ತೆ. ಈ ಕಲ್ಲು ನಮ್ಮ ಹತ್ರ 55 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 55. ಆಮೇಲೆ 85 ರೂಪಾಯಲ್ಲಿ ಎಂಡ್ ಆಗುತ್ತೆ, 85 ಎಂಡ್ ಆಗುತ್ತೆ. ಇದೇನ್ ಫಿನಿಶ್ ಇದೆ ಆಕ್ಚುಲಿ? ಸರ್ ಇದು ನ್ಯಾಚುರಲ್. ಇದು ನಾವು ಕಲ್ಲನ್ನ ತೆಗ್ದಿದೀವಿ, ಸ್ಲೈಸ್ ಮಾಡಿ ಇಟ್ಟಿದೀವಿ, ಕಟ್ ಮಾಡಿ ಅಷ್ಟೇ. ಇದು ನ್ಯಾಚುರಲ್. ಇದು ತುಂಬಾ ಜನ ನ್ಯಾಚುರಲ್ ಪ್ರಿಫರ್ ಮಾಡ್ತಾರೆ, ಅದಕ್ಕೆ ನಾವು ನ್ಯಾಚುರಲ್ ತುಂಬಾ ಇಟ್ಟಿದೀವಿ. ಆರ್ಕಿಟೆಕ್ಚರ್, ಇಂಜಿನಿಯರ್ಸ್ ಎಲ್ಲ ಗಾರ್ಡನ್ ಗಳಲ್ಲಾಗ್ಲಿ ತುಂಬಾ ಜನ ಹಾಲನ್ನು ಪ್ರಿಫರ್ ಮಾಡ್ತಾರೆ, ಏನು ಎತ್ನಿಕ್ ತರ ಪ್ಯಾಟರ್ನ್ ಮಾಡ್ತಾರೆ, ಅದಲ್ಲೆಲ್ಲ ತುಂಬಾ ಇದನ್ನ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಇದು ನ್ಯಾಚುರಲ್ ಆಗೇ ಇಟ್ಟಿದೀವಿ, ಕಟ್ ಮಾಡಿ. ಈಗ ಕಸ್ಟಮರ್ ನಂಗೆ ಪಾಲಿಶ್ ಬೇಕು ಅಂದ್ರೆ ಅದಕ್ಕೆ ನನ್ನ ಹತ್ರ ಆಪ್ಷನ್ ಇದೆ. ಅದ್ರಲ್ಲಿ ಆಪ್ಷನ್ ಇದೆ. ಹೌದು, ನೋಡಿ ಸೇಮ್ ಕಲ್ಲನ್ನ ಪಾಲಿಶ್ ಮಾಡಿದೀವಿ. ಮಾಡೋದಕ್ಕೆ ಇದೊಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿರುತ್ತೆ. ರೇಟ್ ಜಾಸ್ತಿ 85 ರೂಪಾಯಿ. ಇದು 85 ರುಪೀಸ್. ಇದು 55, ಇದು 85 ರುಪೀಸ್. ನಾನು ತಗೊಂಡೋಗಿ ನಾನೇ ಪಾಲಿಶ್ ಮಾಡ್ಕೋತೀನಪ್ಪ ಅಂದ್ರೆ ಸಂತೋಷ, ತಗೊಂಡೋಗ್ಬೋದು, ನೀವು ಪಾಲಿಶ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ ನಮ್ಮ ಹತ್ರ, ಅದು ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡಿ, ಇದನ್ನ ಲಪಾತ್ರೋ ಫಿನಿಶ್ ಅಂತಾನು ಕರಿಬಹುದು, ಲೆದರ್ ಫಿನಿಶ್ ಅಂತಾನು ಕರಿಬಹುದು. ಅಂದ್ರೆ ಒಂಥರ ಮ್ಯಾಟ್ ಫಿನಿಶ್ ತರ ಬರುತ್ತೆ. ಡೈಮಂಡ್ ಪ್ಯಾಟರ್ನ್ ಅಲ್ಲಿ ಗೋಡೆಗೆಲ್ಲ ಲೇ ಮಾಡ್ತಾರೆ, ಗೋಡೆಗೂ ಹಾಕ್ಬೋದು, ಗೋಡೆಗೆ. ಇದನ್ನ ಪಾತ್ವೇದಲ್ಲಿ ತುಂಬಾ ನೋಡಿದೀನಿ ಸರ್. ಫೈನಲ್ ಆಗಿ ಏನ್ ಬರ್ತಾ ಇದೆ ಸರ್? ಈಗ ಇನ್ನೊಂದು ಲಾಸ್ಟ್ ವೇರಿಯಂಟ್ ತೋರಿಸ್ತೀನಿ, ಯಾರು ತುಂಬಾ ಇಷ್ಟ ಆಗುತ್ತೆ. ಇದು ಮಹಿಳೆಯರು ಯಾರು ನೋಡ್ತಾ ಇದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗೋ ಮೆಟೀರಿಯಲ್. ಆಮೇಲೆ ಎಲ್ಲರೂ ಚಿನ್ನ ಅನ್ಕೊಂಡ್ಬಿಟ್ಟಿರ ಸರ್, ಇದು ಕ್ವಾಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಬೆಲೆನೂ ಚಿನ್ನದಷ್ಟೇ ಇದೆ ಬಿಡಿ ಸರ್. ಹೌದು ಸರ್, ನಾನು ಹೇಳೋದಲ್ಲ, ಪ್ರತಿಯೊಂದು ಮೆಟೀರಿಯಲ್ ಮಾಡ್ಬೇಕಾದ್ರೆ ಅದರದ್ದು ಫ್ಯಾಕ್ಟರ್ಸ್ ಡಿಸೈಡ್ ಮಾಡುತ್ತೆ ಅದಕ್ಕೆ ರೇಟು. ಕರೆಕ್ಟ್ ಆಗಿ. ಓಕೆನಾ ಸರ್? ಇದು ನೀವು ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಕ್ವಾಡ್ಸ್ ಅಂತ ಕರಿತೀವಿ. ಕ್ವಾಡ್ಸ್ ಇದ್ರದ್ದು ಕಾಂಪೋನೆಂಟ್ಸ್ ಬಂದು ನಾವು ಗ್ರನೈಟ್ ಪೌಡರ್ ಬರುತ್ತಲ್ಲ ಸರ್, ಗ್ರನೈಟ್ ಪೌಡರು ಅಂಡ್ ಲಾವಾ ಸ್ಟೋನ್ ಮಿಕ್ಸ್ ಆಗುತ್ತೆ ಸ್ವಲ್ಪ. ಸೊ ದೆನ್ ಆ ಸಿಲಿಕಾ ಯೂಸ್ ಮಾಡಿ ಈ ಮೆಟೀರಿಯಲ್ ನ ತಯಾರಿಸ್ತಾರೆ. ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಅಂತ ನಾವು ಹೇಳ್ಬೋದು, ಸರಿನಾ? ಈ ಮೆಟೀರಿಯಲ್ ನ ತುಂಬಾ ಜನ ಕಿಚನ್ ಕೌಂಟರ್ಸ್, ಬಾತ್ರೂಮ್ ಅಲ್ಲಿ ಕೌಂಟರ್, ಕಿಚನ್ ಕೌಂಟರ್, ಬಾತ್ರೂಮ್ ಅಲ್ಲಿ ಕೌಂಟರ್ಗೆ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಸೊ ನಾವು ಮೊದಲು ತುಂಬಾ ಜನ ನಮ್ಮ ಮನೆಗಳೆಲ್ಲ ನೋಡಿದ್ರೆ ನಮ್ಗೆ ಗ್ರನೈಟ್ ಇರುತ್ತೆ, ಬರ್ತಾ ಬರ್ತಾ ಜನರೇಷನ್ ಚೇಂಜ್ ಆದಂಗೆ ಹೊಸ ಹೊಸ ಮೆಟೀರಿಯಲ್ ಎಲ್ಲ ಬರ್ತಾ ಇದೆ. ಇದು ಕಲಿಂಗ ಅಂತ ಕರಿತೀವಿ ಬ್ರ್ಯಾಂಡ್. ಇದು ಕಲಿಂಗ ಸ್ಟೋನ್ ಅಂತ ಹೇಳ್ತೀವಿ, ಇಟಾಲಿಯನ್ ಡಿಸೈನ್. ಮತ್ತೆ ಕೆಲವೊಂದು ಡಿಸೈನ್ಸ್ ಇದ್ರಲ್ಲಿ ನೋಡಿದ್ರೆ ನಮ್ಗೆ ಸ್ವಂತ ಏನು ಮಾಡಕ್ ಆಗಲ್ಲ, ಮಾರ್ಬಲ್ ನ ಕಾಪಿ ಮಾಡ್ಬೇಕಷ್ಟೇ, ಅಷ್ಟೇ. ಆತರ ಕಾಪಿಡ್ ಮಾರ್ಬಲ್ ಪ್ಯಾಟರ್ನ್ ಅಲ್ಲಿ ಏನು ಅಂದ್ರೆ, ಇನ್ನೊಂದು ಇದರಲ್ಲಿ ನಮ್ಗೆ 3 ಅಡ್ವಾಂಟೇಜ್ ಇದೆ. ಏನೇನದು ಸರ್? ನಾವು ಕಿಚನ್ ಅಲ್ಲಿ ಹಾಕ್ತಾ ಇದೀವಲ್ಲ, ಅಲ್ಲಿ ನಾವು ಬಿಸಿ ಬಿಸಿ ಪಾತ್ರೆ ಇಡ್ತೀವಿ, ಅದ್ರ ಮೇಲೆ ಏನು ಆಗಲ್ಲ ಸರ್ ಅಂತ ನೀವು ಎಲ್ಲಾ ಮಹಿಳೆಯರಿಗೆ ಅದು ಮೊದಲನೇ ಡೌಟ್. ಅದು ಹೌದು, ಖಂಡಿತ ಏನೂ ಆಗೋದಿಲ್ಲ, ತೊಂದರೆ ಇಲ್ಲ. ಹೀಟ್ ರೆಸಿಸ್ಟೆಂಟ್ ಮೆಟೀರಿಯಲ್ ಇದು. ನೆಕ್ಸ್ಟ್ ಸರ್, ಅರಿಶಿನ ಇರುತ್ತೆ, ಖಾರ ಇರುತ್ತೆ, ಎಣ್ಣೆ ಗಿಣ್ಣೆ ಬೀಳ್ತಾ ಇರುತ್ತೆ, ಎಳ್ಕೊಬಿಡುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೆ ಏನೂ ಆಗೋದಿಲ್ಲ. ಇದು ಕಂಪ್ಲೀಟ್ಲಿ ನಾನ್ ಪೋರಸ್ ಮೆಟೀರಿಯಲ್. ಯಾವ ವೆರೈಟಿ ಕೊಡ್ತೀರಾ ಸರ್? ಇದರಲ್ಲಿ ನಮ್ಮಲ್ಲಿ ಕಲಿಂಗ ಸ್ಟೋನ್ ಅಂತ ಒಂದಿದೆ, ನೆಕ್ಸ್ಟ್ AGL ಅಂತ ಇದೆ. ದಿಸ್ ಇಸ್ ವೆಲ್ ನೋನ್ ಬ್ರ್ಯಾಂಡ್ ಅಲ್ಲ? ಹೌದು ಸರ್, AGL ಅಂತ ತುಂಬಾ ಜನ ಇಷ್ಟಪಡ್ತಾರೆ. AGL ಬ್ರ್ಯಾಂಡ್ ಕಲಿಂಗ ಸ್ಟೋನ್ ತುಂಬಾ ಜನ ಇಷ್ಟಪಡ್ತಾರೆ. ಕರೆಕ್ಟ್. ಆಮೇಲೆ ಸರ್, ಇದೇನ್ ಸರ್ ನಿಮ್ಮ ಹತ್ರ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಆಯ್ತು, ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸ್ ಕೊಡಿ ಸರ್ ಅಂತ ತುಂಬಾ ಜನ ಕಸ್ಟಮರ್ಸ್ ರಿಕ್ವೆಸ್ಟ್ ಮಾಡಿದ್ರು. ಒಂದು 3 ಬ್ರ್ಯಾಂಡ್ ನ ನಾವು ಆಡ್ ಮಾಡಿದ್ವಿ. ಯಾವ್ದು ಹಾಕಿದೀರಾ ಸರ್? ಇದು ನೋಡಿ, ಕ್ಯಾಮ್ರೋಲಾ ಅಂತ ಹೇಳ್ತೀವಿ. ಕ್ಯಾಮ್ರೋಲಾ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನು ಹೇಳ್ಬೋದು. ಇದನ್ನೆಲ್ಲ ವ್ಯಾಲ್ಯೂ ಫಾರ್ ಮನಿ. ಹೌದು, ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನು ಹೇಳ್ಬೋದು. 300 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, 300 ರೂಪಾಯಿಂದ. ಹೌದು ನೋಡಿ, ಇದು ನೋಡಿ ಸರ್, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅದು ನೋಡಿ, ಯೂನಿಕ್ ಮೆಟೀರಿಯಲ್ ನೋಡಿ. ಇದು ಓನಿಕ್ಸ್ ಅಂತ ಇದೆ. ಈಗಿನ ಕಾಲದಲ್ಲಿ ಮಾಡ್ಯುಲರ್ ಕಿಚನ್ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮಾಡ್ಯುಲರ್ ಕಿಚನ್ಗೆ ಎಲ್ಲ ಮ್ಯಾಚಿಂಗ್ ಇರಬೇಕು. ಈಗ ನಾವು ಬಟ್ಟೆ ಹಾಕಿದ್ರೆ ಮ್ಯಾಚಿಂಗ್ ಹಿಂಗಿರುತ್ತೆ, ಆತರ ಎಲ್ಲ ಮ್ಯಾಚಿಂಗ್ ಇರಬೇಕು. ಸೊ ಈಗ ನಾವು ಗ್ರೇ ಕಲರ್ ಲ್ಯಾಮಿನೇಟ್ ಹೋದಾಗ ಈ ತರ ತುಂಬಾ ಸುಂದರವಾಗಿ ಇದು ನೋಡಿ ಹಿಂಗಿದೆ. ಇದ್ಯಾವ ಬ್ರ್ಯಾಂಡ್? ಇದು ವಿವಾ ಬ್ರ್ಯಾಂಡ್. ಇದು ಇನ್ನೊಂದು ಹೊಸ ಬ್ರ್ಯಾಂಡ್ ಆಡ್ ಮಾಡಿದೀವಿ. ಓಕೆ, ಇನ್ನ ಇದೆಯಾ ನಮ್ಮಲ್ಲಿ? ನೋಡಿ, ಇನ್ನೂ ಒಂದು ಬ್ರ್ಯಾಂಡ್ ಇದೆ, ಅದು ತೋರಿಸ್ಬಿಡ್ತೀನಿ ನಿಮ್ಗೆ. ಇವ್ರೇನ್ ಸರ್ ಫುಲ್ ಕಲರ್ಫುಲ್ ಇವರು? ಯಾವ್ದು ಕ್ಯೂರ್ ಎಥ್ನಿಕ್ ಕಲರ್ಸ್ ಅಂತ ಹೇಳ್ತೀವಲ್ಲ, ಹಂಗೆ ಫುಲ್ ಎಥ್ನಿಕ್ ಇವರು. ರೆಡ್, ಯೆಲ್ಲೋ ಇಶೋ ಸಿಗ್ತಾ ಇಲ್ಲಲ್ಲ ಸರ್? ಸಿಗ್ತಾ ಇಲ್ಲ, ನಮ್ಗೆ ಬೇಕಪ್ಪ ಅಂತ ಹೇಳಿದಾಗ ಮಾಡ್ತಾ ಇದೀವಿ. ನೋಡಿ, ಖಂಡಿತ ಸರ್, ಕ್ವಾಲಿಟಿ ಹಿಂಗ್ ಬ್ರೈಟ್ ಆಗಿದೆ ಸರ್. ನೋಡಿ, ಸ್ಪಾರ್ಕಲ್ ನೋಡಿ, ಕಾಣ್ತಾ ಇದೆಯಲ್ಲ, ಸ್ಪಾರ್ಕಲ್ ಎಷ್ಟು ಸುಂದರವಾಗಿ ಕಾಣುತ್ತೆ. ಲೈಟ್ ಆಗದೆ ಒಳ್ಳೆ ಇದು ಬರುತ್ತೆ. ಇದು ಸರ್ ರೆಡ್ ನೋಡಿ, ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕ ಇದು ಬರುತ್ತೆ. ಹೌದು. ಸೊ ನಾವು ನಮ್ಮ ಇಮ್ಯಾಜಿನೇಷನ್ ಸೀರೀಸ್ ಅಂತ ಹೇಳ್ಬೋದು, ಕ್ರಿಸ್ಟಲ್ ತರ ಬರುತ್ತೆ. ಹೌದು. ಸೊ ಇದರಲ್ಲೂ ಕೂಡ ನೋಡಿ ವೀಕ್ಷಕರೇ, ಆನೆಕ್ಸ್ ಫಿನಿಶ್ ಇರ್ಬೋದು, ಬ್ಲೂ ಫಿನಿಶ್, ಇದೆಲ್ಲ ಅವೈಲೇಬಲ್ ಪ್ಯಾಟರ್ನ್ ಸಿಗುತ್ತೆ ನೋಡಿ.
ದಯವಿಟ್ಟು ಸ್ಕೋಪ್ಗೆ ವಿಸಿಟ್ ಮಾಡಿ, ಪ್ರತಿಯೊಂದು ಪ್ಯಾಟರ್ನ್ ನೋಡಿ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟ. ನೀವು ಹೇಳೋದು ಏನು ಕೇಳಿಸ್ತಲ್ಲ ಸರ್, ನಂಗೆ ಏನೋ ಈ ಸ್ಟೋನ್ ನೋಡ್ಬೇಕು ಅನಿಸ್ತಾನೆ ಇದೆ ಕ್ವಾರ್ಟ್ಸ್ನ. ಸರಿ, ನೀವು ಕೇಳಿದೀರಾ, ಒಂದ್ ಟಿಪ್ಸ್ ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಟಿಪ್ಸ್ ಅಂದ್ರೆ ನೀವ್ 2 ಕೇಳಿದ್ರಿ, ನಾನು ಇನ್ನೂ ಒಂದ್ ಸೇರಿಸಿ 3 ಹೇಳ್ಬಿಡ್ತೀನಿ. ಸರಿ, ಫಸ್ಟ್ ಒನ್ ಮಾರ್ಬಲ್ ಬಗ್ಗೆ ಒಂದ್ ಟಿಪ್ ಕೊಡ್ತೀನಿ. ಹೇಳಿ. ಮಾರ್ಬಲ್ ಅಲ್ಲಿ 2 ಟಿಪ್. ಫಸ್ಟ್ ಟಿಪ್ ಏನು ಅಂದ್ರೆ, ಮಾರ್ಬಲ್ ನಾವು ರೀಪಾಲಿಶು ಮಾಡ್ಬೋದು. ಸೊ ಏನು ಅಂದ್ರೆ ಮಾರ್ಬಲ್ ನಾವು ಹಾಕಿರ್ತೀವಿ, ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಅದು ಇದು ಗಲೀಜ್ ಬಿತ್ತು, ಸರಿನಾ, ಹಿಡ್ಕೊಂಡ್ ಬಿಟ್ಟಿದೆ, ಆ ತರ ಏನೋ ಆಗಿದೆ. ಇಲ್ಲ ಅಂದ್ರೆ ಮಾರ್ಬಲ್ ಹಾಕಿ ಒಂದು 15 ವರ್ಷ ಆಯ್ತು, ಸ್ವಲ್ಪ ಹಳೆ ತರ ಕಾಣ್ತಾ ಇದೆ ಅಂದ್ರೆ ಮತ್ತೆ ಅದನ್ನ ಬಫಿಂಗ್ ಮಾಡಿ ನಾವು ಅದನ್ನ ರೀಪಾಲಿಶ್ ಮಾಡ್ಬೋದು, ಮತ್ತೆ ಹೊಸ ತರ ಕಾಣುತ್ತೆ, ಬ್ರ್ಯಾಂಡ್ ನ್ಯೂ ತರ. ಹೌದು, ಖಂಡಿತವಾಗ್ಲೂ. ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಮಾರ್ಬಲ್ ಲೇಯಿಂಗ್ ಅವ್ರಿಗೆ ಒಂದು ಟಿಪ್. ಲೈಟ್ ಕಲರ್ ಮಾರ್ಬಲ್ ಇದೆ ಅಂತ ಅನ್ಕೊಳ್ಳಿ. ಲೈಟ್ ಕಲರ್ಸ್ಗೆ ಯಾವಾಗ್ಲೂ ನಾವು ವೈಟ್ ಅದಸಿವ್ ಹಾಕ್ಬೇಕು. ವೈಟ್ ಕಲರ್ ಅದಸಿವ್ ಹಾಕ್ಬೇಕು. ಈ ಹಿಂದೆಗಡೆ ಡಾರ್ಕ್ ಕಲರ್ ಇದ್ದಾಗ ಅದ್ರ ಮೇಲೆ ನಾವು ವೈಟ್ ಕಲರ್ ಇಟ್ಟಾಗ ಇದು ಏನ್ ಮಾಡುತ್ತೆ, ಇದ್ರ ಹಿಂದೆಗಡೆ ಇರೋ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಾಗ ವೈಟ್ ಕಲರ್ ಏನಾಗುತ್ತೆ, ಒಂದ್ ಸ್ವಲ್ಪ ಡಲ್ ಆಗಿ ಕಾಣುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ ಅದಕ್ಕೋಸ್ಕರ ಆ ಟಿಪ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಒಂದು ಟಿಪ್, 3ನೇ ಟಿಪ್. ಮಾರ್ಬಲ್ ತಗೊಂಡೋಗಿದ್ದೀನಿ, ಹಾಕಿದ್ದೀನಿ, ನಮ್ಮವರು ಲೈಜಾಲು ಇದು ಅದು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ, ಇದು ಹಾಕಿ ಅದು ಹಾಕಿ. ಹಂಗೆಲ್ಲಾರು ಯಾರು ಹಾಕ್ಬಿಟ್ಟಿರಾ, ಕಲ್ಲಿದು ನ್ಯಾಚುರಲ್ ಸ್ಟೋನ್. ನ್ಯಾಚುರಲ್ ಸ್ಟೋನ್ ಮೇಲೆ ಆ ತರ ಯಾವುದೇ ಲಿಕ್ವಿಡ್ ಹಾಕೋಬಾರ್ದು. ಹಾಕಿದ್ರೆ ಅದು ರಿಯಾಕ್ಟ್ ಆಗುತ್ತೆ. ಸ್ಟೋನ್ ರಿಯಾಕ್ಟ್ ಆಗುತ್ತೆ ಅಂದ್ರೆ ಅದು ಇಮಿಡಿಯೇಟ್ಲಿ ಆಗದೆ ಇರ್ಬೋದು, ನಿಧಾನಕ್ಕೆ 2 ದಿನ 3 ದಿನ 1 ವರ್ಷ ಆದ್ಮೇಲೆ ಅದು ರಿಯಾಕ್ಟ್ ಆಗುತ್ತೆ. ಸ್ಟೋನ್ ಕಲರೇ ಚೇಂಜ್ ಆಗ್ಬೋದು, ವೈಟ್ ಪ್ಯಾಚಸ್ ಬರೋ ತರ ಇರ್ಬೋದು, ಆ ತರ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನನ್ನ ಟಿಪ್ ಏನು ಅಂದ್ರೆ, ಓನ್ಲಿ ಶಾಂಪೂ ವಾಟರ್. ಶಾಂಪೂ ನಾವು ಮೋಪ್ ಮಾಡ್ತೀವಲ್ಲ, ಅದರಲ್ಲಿ ಒಂದು ಬಕೆಟ್ ಅಲ್ಲಿ 1 ಪ್ಯಾಕೆಟ್ ಶಾಂಪೂ ಹಾಕ್ಬಿಟ್ಟು ಆ ನೀರಿಂದ ನೀಟಾಗಿ ಒರೆಸ್ಕೊಂಡು, ಮತ್ತೆ ಪ್ಲೈನ್ ನೀರಿಂದ ಒಂದ್ಸತಿ ಖಾಲಿ ನೀರಿಂದ ನೀಟಾಗಿ ಒರೆಸ್ಕೊಂಡ್ರೆ ಸುಂದರವಾಗಿರುತ್ತೆ. ಇನಫ್ ಅಂತೀರಾ? ಸಾಕು, ಅಷ್ಟೇ ಸಾಕು. ಫೈನಲ್ ಆಗಿ ಸ್ಕೋಪ್ ಬಗ್ಗೆ ಹೇಳಿ. ಲೈಕ್ ಯಾರಾದ್ರೂ ಬರಬೇಕು ಅಂತಂದ್ರೆ ಅಡ್ರೆಸ್ ಹೇಳಿ, ಟೈಮಿಂಗ್ಸ್ ಹೇಳಿ, ಲೋಡಿಂಗ್ ಅನ್ಲೋಡಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಓಕೆ, ಡನ್. ಖಂಡಿತವಾಗ್ಲೂ ಹೇಳ್ತೀನಿ ಸರ್. ನೀವು ಸ್ಕೋಪ್ಗೆ ಬರಬೇಕು ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಕರೆಕ್ಟ್. ನಾನೇ ಬೇಕಂದ್ರೆ ಬಂದು ಕರ್ಕೊಬರ್ತೀನಿ, ಇದೊಂದು ಆಪ್ಷನ್ ನಿಮಗೆ ಕೊಡ್ತೀನಿ. ಸರಿನಾ? ಇಲ್ಲ ಅಂದ್ರೆ ನಮ್ ವೆಹಿಕಲ್ ನ ಕಳಿಸ್ತೀನಿ, ಬರ್ಬೋದು. ಇಲ್ಲ ನಂದು ವೆಹಿಕಲ್ ಇದೆ, ನಿಮ್ಗೆ ಯಾಕೆ ಶ್ರಮೆ ಅಂದ್ರೆ ನೀವು ಖಂಡಿತವಾಗ್ಲೂ ಬರ್ಬೋದು. ಈಗ ಹೊಸಕೋಟೆ ಕಡೆಯಿಂದ ಏನಾದ್ರು ಬರ್ತೀನಿ ಅಂದ್ರೆ ನಮ್ಮ ಆವಳಹಳ್ಳಿ ಮೇನ್ ರೋಡ್ ಇದೆ. ಕರೆಕ್ಟ್. ಆವಳಹಳ್ಳಿ ಮೇನ್ ರೋಡ್ ಅಲ್ಲಿ ನೀವು ರಾಂಪುರ ಟುವರ್ಡ್ಸ್ ರಾಂಪುರ ಬಂದ್ರೆ ನಮ್ಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಕರೆಕ್ಟ್. ಅಲ್ಲೇ ನಮ್ಮ ಅಂಗಡಿ ಇದೆ ಪಕ್ಕದಲ್ಲಿ. ಸರಿನಾ? ನೆಕ್ಸ್ಟ್ ಈ ಕಡೆಯಿಂದ ನೀವು ಬರ್ತೀನಿ, ಯಲಹಂಕದಿಂದ ಬರ್ತೀನಿ ಅಂದ್ರೆ, ಹೌದು, ನಮ್ ಕಡೆಯಿಂದ ಬಂದ್ರೆ ನಮ್ಮ ಮನೆ ಕಡೆ, ನಿಮ್ಮ ಮನೆಯಲ್ಲೇ ವಿದ್ಯಾರಣ್ಯಪುರ. ಕರೆಕ್ಟ್ ಅಲ್ವಾ? ಸೂಪರ್ ಸೂಪರ್ ಸರ್. ಸೊ ಅಲ್ಲಿಂದ ಬಂದ್ರೆ ನಾವು 2 ದಾರಿ ಇದೆ ನಮ್ಗೆ. ಸೊ ಒಂದು ಬಂದ್ಬಿಟ್ಟು ಸಹಕಾರ ನಗರ್ ಟುವರ್ಡ್ಸ್ ಸಹಕಾರ ನಗರ್, ಜಕ್ಕೂರು ಹೀಗ್ ಬರ್ಬೋದು. ವರ್ಮಾವು ಮೇನ್ ರೋಡ್ ಹಾಗೆ ಬರ್ಬೋದು. ನೆಕ್ಸ್ಟ್ ಇನ್ನೊಂದು ರೂಟ್ ನಮ್ದು ಕಣ್ಣೂರ್ ಕೋಗಿಲು ಕ್ರಾಸ್ ಇದೆಯಲ್ಲ, ಆ ಕಡೆಯಿಂದನೂ ಬರ್ಬೋದು. ನಮ್ಮ ಈ ಕಡೆ ಬನಶಂಕರಿ ಕಡೆಯಿಂದ ಬರೋ ವೀಕ್ಷಕರೆಲ್ಲ ಏನ್ ಮಾಡ್ಬೋದು, ಇಲ್ಲ ನಮ್ಮ ಕಸ್ಟಮರ್ಗಳು, ದೇವರುಗಳು, ಅವರೆಲ್ಲ ಹೇಗ್ ಬರ್ಬೋದು ಅಂದ್ರೆ, ಮಾಮೂಲಿ ಸರ್ ನಮ್ಗೆ ಬಾಣಸ್ವಾಡಿ ರೋಡ್ ಇದೆಯಲ್ಲ ಸರ್, ಟುವರ್ಡ್ಸ್ ಬಾಣಸ್ವಾಡಿಯಿಂದ ಬರ್ಬೋದು. ಬಾಣಸ್ವಾಡಿ ರೋಡ್ ಇಂದಾನು ಬರ್ಬೋದು. ಖಂಡಿತವಾಗ್ಲೂ ಸರ್. ಸರ್ ಟೈಮಿಂಗ್ಸ್ ನಾವು ಸರ್ ಈಗ ಪ್ರೊಫೆಷನಲ್ಸ್, ಬೇಸಿಕಲಿ ನಮ್ಮ ಹುಡುಗರಂತೂ ಇಲ್ಲಿ ಖಂಡಿತವಾಗ್ಲೂ 24 hours ಇರ್ತಾರೆ. ನಾವು ಪ್ರೊಫೆಷನಲ್ಸ್ ಅಂತ ಹೇಳ್ಬೋದು. ಕೆಲವೊಬ್ರು ಪ್ರೊಫೆಷನಲ್ಸ್ ಬರೋದು 9 ಗಂಟೆ 9:30 7 ಗಂಟೆವರೆಗೂ ಇರ್ತೀವಿ. ನಾನ್ ಬಟ್ ರಿಕ್ವೆಸ್ಟ್ ಮಾಡೋದು 5 ಗಂಟೆ ಒಳಗಡೆ ಶಾಪಿಂಗ್ ಮುಗಿಸಿದ್ರೆ ತುಂಬಾ ಒಳ್ಳೇದು. ಏನಕ್ಕೆ ಯಾವುದೇ ಕಳ್ಳನ ನಾವು ಸನ್ಲೈಟ್ ಅಲ್ಲೇ ನೋಡ್ಬೇಕು. ನಾವು ನ್ಯಾಚುರಲ್ ಲೈಟ್ ಅಲ್ಲಿ ನೋಡಿದ್ರೆ ಅದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಮಾಮೂಲಿ ಲೈಟ್ ಹಾಕ್ಬಿಟ್ಟು ಎಲ್ಲ ನೋಡಿದ್ರೆ ಬೇಡ ಅಂತೀರಾ ಅಲ್ವಾ? ಆಮೇಲೆ ನಾನು ಸೆಲೆಕ್ಟ್ ಮಾಡಿದ್ದು ಇದೆಲ್ಲ ಅಂತೀರ, ಅಲ್ಲಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗೋದಿಲ್ಲ, ಬೇಡ ಅಲ್ವಾ ಸರ್? ಹೌದು. ಓಕೆ, ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಬಗ್ಗೆ ಒಂಚೂರು ಸರ್. ಲೋಡಿಂಗ್ ಅನ್ಲೋಡಿಂಗ್ ಬಗ್ಗೆ ಸರ್, ಈಗ ಅದಕ್ಕೊಂದು ಲಿಮಿಟ್ಸ್ ಇರುತ್ತೆ ಸರ್. ಲೋಡಿಂಗ್ ಅನ್ಲೋಡಿಂಗ್ ಬಗ್ಗೆ ಏನು ಚಿಂತೆ ಮಾಡೋದೇ ಬೇಕಾಗಿಲ್ಲ. ಒಂದು ಲಿಮಿಟ್ಸ್ ಇರುತ್ತೆ. 10 ಕಿಲೋಮೀಟರ್ 15 ಕಿಲೋಮೀಟರ್ ಒಳಗಡೆ ಒಂದು ಪರ್ ಸ್ಕ್ವೇರ್ ಫೀಟ್ ಗೆ 3 ರೂಪಾಯಿ ಅನ್ಲೋಡಿಂಗ್ ಆ ತರ ಇರುತ್ತೆ ಸರ್. ಇದು ನಮಗ್ ಬರೋದಿಲ್ಲ, ಇದು ಥರ್ಡ್ ಪಾರ್ಟಿ. ಅವ್ರಿಗೆ ಒಂದು 3 ರೂಪಾಯಿಯಿಂದ ಚಾರ್ಜ್ ಮಾಡ್ತಾರೆ. ಒಂದು ರೇಡಿಯಸ್ ಒಂದ್ ಸ್ವಲ್ಪ ಜಾಸ್ತಿ ಆದಂಗೆ ಒಂದ್ ಸ್ವಲ್ಪ ಪ್ರೈಸ್ ಅವ್ರದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಅದು ಚೆಕ್ ಮಾಡಿ ಹೇಳ್ತೀವಿ ಸರ್. ಖಂಡಿತವಾಗ್ಲೂ ಎಲ್ಲ ನೀವು ಸ್ಟಾರ್ಟಿಂಗ್ ಇನ್ಫಾರ್ಮೇಶನ್ ಕೊಡ್ತೀವಿ. ಖಂಡಿತವಾಗ್ಲೂ ಕಸ್ಟಮರ್ಗೆ ಅಪ್ ಟು ಡೇಟ್ ನಾವು ಹೇಳಿ ಕಳಿಸ್ತೀವಿ. ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರಲ್ಲ. ಪಕ್ಕದಲ್ಲೇ ಅಂಗಡಿ ಇದ್ರು ಪಕ್ಕ ಯಾವ ಅಂಗಡಿನೂ ಬೇಡ, ಈ ಅಂಗಡಿನೇ ಸ್ಕೋಪೇ ಬೇಕು ಹಂಗಿರುತ್ತೆ ನಮ್ಮ ಹತ್ರ.
ಹಂಗೆ ಅದೇನು ಹೇಳಿದ್ನಲ್ಲ ಸರ್, ನಂಬಿಕೆ ಅದು. ಸ್ಕೋಪ್ ಅಂದ್ರೆ ನಂಬಿಕೆ. ಓಕೆ ಸರ್, ಸಂಡೇಸ್ ಓಪನ್ ಇರುತ್ತಲ್ವಾ? ಹೌದು ಸರ್, ಸಂಡೇಸ್ ಓಪನ್ ಇರುತ್ತೆ, ಖಂಡಿತವಾಗ್ಲೂ ಸಂಡೇಸ್ ಓಪನ್ ಇರುತ್ತೆ. ಹೌದು, ಸೂಪರ್ ಆಗಿ ಸೊ ಹೇಳಿದ್ರೆ. ಏನು ಅಂದ್ರೆ ಸಂಡೇಸು ನಿಮ್ಗೆ ಹೇಗೆ ಫ್ಯಾಮಿಲಿ ಇರುತ್ತೆ, ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ. ಸೊ ನಾವು ಪ್ಲಾನ್ ಮಾಡಿರ್ತೀವಿ, ಬಟ್ ಒಂದಿನ ಹಿಂದೆ ಫೋನ್ ಮಾಡ್ಬಿಟ್ಟು ಸರ್ ನಾವು ಬರ್ತಾ ಇದೀವಿ, ನೀವು ನಮಗೆ ಸಂಡೇ ಸಿಗಿ ಅಂತ ಹೇಳಿದ್ರೆ ಖಂಡಿತ ನಾವು ಪ್ಲಾನ್ ಮಾಡ್ಕೊಂಡು ಸಂಡೇ ಬರ್ತೀವಿ. ಬಟ್ ಸಂಡೇ ಅಂತೂ 75% ಸ್ಟಾಫ್ 100% ಇದ್ದೇ ಇರ್ತಾರೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಪ್ರಪ್ರಥಮ ಬಾರಿಗೆ ಫ್ಲೋರಿಂಗ್ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಮಟೀರಿಯಲ್ ಅನ್ನು ತೋರಿಸ್ಬಿಟ್ಟು ಫುಲ್ ನಾಲೆಜ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.